3 ತಲೆಮಾರಿಂದ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ಕುಟುಂಬ ತೊಡಗಿಸ್ಕೊಂಡಿದೆ. ಸೊ ಆದ್ರೂ ಯಾಕೆ ಸರ್ ಇಷ್ಟೊಂದು ತೊಡಕು ನಿಮ್ಗೆ? ದುರದೃಷ್ಟನೋ ಇಲ್ಲ ನಮ್ಗೆ ಕಾರಣದ ಕೈಗಳು ಕೆಲಸ ಮಾಡ್ತಾ ಇದಾವೆ, ಏನು ಅಂತ ಗೊತ್ತಿಲ್ಲ. 2028 ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡಾಗ ಸೊ ಯೋಗೇಶ್ವರ್ ಇಲ್ಲ ಅಂದ್ರೂ ಕಾಂಗ್ರೆಸ್ ಬರ್ಬೋದು. ಯಾರು ಇರ್ಲಿ ಇಲ್ದೇ ಇರ್ಲಿ, ಪಕ್ಷ ಕಟ್ತೀವಿ, ಪಕ್ಷ ಗೆಲ್ಸ್ತೀವಿ. ಹಳ್ಳಿಗಳಿಗೆ ಸಂಬಂಧಪಟ್ಟಾಗ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ, ನಗರಕ್ಕೆ ಸಂಬಂಧಪಟ್ಟಾಗ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ನನ್ನ ಪ್ಲಾನ್ ನನ್ನಲ್ಲೇ ಇರ್ಬೇಕು, ನನಗೆ ಅವಕಾಶ ಬಂದ್ರೆ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು. ಪಕ್ಷದಲ್ಲಿ ಇಷ್ಟೇ ಇದ್ಮೇಲೆ ನಾನು ಇದ್ದೇ ಇರ್ತೀನಿ ಅಂತ ಅಂದ್ಮೇಲೆ ಸೊ ಅದನ್ನ ಪ್ರಶ್ನೆ ಮಾಡುವಂತದ್ದೇನಿಲ್ವಲ್ಲ ತಾವು? ಆತರ ಅವರು ಡೆಮೊಕ್ರೆಟಿಕ್ ಮಾಡ್ತೀನಿ ಇಲ್ವಲ್ಲ, ಅದ್ರ ಪ್ರಕಾರ ನಡ್ಕೋಬೇಕು. ಮತ್ತೆ ಏನಾದ್ರು ಹೇಳೋದಿದೆಯಾ ಸರ್ ತಾವು ಕಾಂಗ್ರೆಸ್ ಕಾರ್ಯಕರ್ತರಿಗಿರ್ಬೋದು ಅಥವಾ ನಿಮ್ಮ ಬೆಂಬಲಿಗರಿಗಿರ್ಬೋದು? ಈಗ ಅಧ್ಯಕ್ಷ ಕೊಡ್ಬೋದು ಬಿಡ್ಬೋದು, ಬಟ್ ಆದ್ರೂ ಅವ್ರು ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ನಾನು ಒಂಥರ ಹುಡುಕ್ತಾರ, ನನ್ನ ಪ್ರಯತ್ನ ನಾನು ಬಿಡಲ್ಲ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಗೌರ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತ ಅಂದ್ರೆ ಸೊ ಅಂದಿನ ಬೆಂಗಳೂರು ಗ್ರಾಮಾಂತರ, ತದನಂತರ ರಾಮನಗರ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನು ವಿಧಾನಸಭಾ ಕ್ಷೇತ್ರಗಳಿದೆಯೋ 4 ವಿಧಾನಸಭಾ ಕ್ಷೇತ್ರಗಳು. ಅರವಳ್ಳಿ ಹೊಸದಾಗಿ ತಾಲೂಕಾಗಿದೆ ನಿಜ, ಆದ್ರೆ ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ವಿಧಾನಸಭಾ ಕ್ಷೇತ್ರ. ಸೊ ಈ 4 ವಿಧಾನಸಭಾ ಕ್ಷೇತ್ರಗಳಿಗೆ, 4 ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗ್ಬೇಕು ನಾನು ಅನ್ನೋ ದೃಷ್ಟಿಯನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ, ಕಳೆದ 3 ತಲೆಮಾರುಗಳಿಂದಲೂ ಕಾಂಗ್ರೆಸ್ ನಲ್ಲೇ ಸಕ್ರಿಯವಾಗಿ ದುಡ್ಕೊಂಡು ಬಂದಿರುವಂತಹ ಒಂದು ಕುಟುಂಬದ, ಕೀಕರ್ ಎಂಬ ಕುಟುಂಬದ ಹಿನ್ನೆಲೆ ಉಳ್ಳಂತವರು. ಹಲವಾರು ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಸಂಘಟನೆಗಳ ಮೂಲಕ TAPCMS ಪುರಸಭೆ, ಇತ್ತೀಚಿನ ನಗರಸಭೆ ಇಲ್ಲಿ ಉಪಾಧ್ಯಕ್ಷರು ಮತ್ತು ಸದಸ್ಯರು 4 ಮಂದಿ 13 ಬಾರಿ ಗೆದ್ದಂತಹ ಇತಿಹಾಸ ಉಳ್ಳಂತಹ ಕೀಕರ್ ಕುಟುಂಬದ ಚೇತನ್ ಕೀಕರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಸಂಬಂಧಪಟ್ಟಂತ ಮುಖಂಡರನ್ನ ಭೇಟಿ ಮಾಡಿದ್ದಾರೆ, ದಾಖಲೆಗಳನ್ನ ಕೊಟ್ಟಿದ್ದಾರೆ, ಇನ್ನು ಹೋರಾಟ ಮಾಡದಲ್ಲೇ ಇದ್ದಾರೆ. ಸೊ ಅವ್ರ ಹೋರಾಟ ಏನು, ಯಾಕೆ ಅವರು ಅಧ್ಯಕ್ಷರಾಗಿ ಬಂದ್ರೆ ಏನೆಲ್ಲ ಮಾಡ್ತಾರೆ, ಅವ್ರ ಪ್ಲಾನ್ಗಳನ್ನ ಏನ್ ಇಟ್ಕೊಂಡಿದ್ದಾರೆ, ಸಂಪೂರ್ಣವಾದ ಮಾಹಿತಿಯನ್ನ ಅವ್ರದ್ದು ಹೇಗೆ ತೆಗೋಣ. ಸರ್ ನಮಸ್ತೆ. ಸರ್, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾವು ಹೋಗ್ಬೇಕು ಅಂದ್ಕೊಂಡಿದ್ದೀರಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಅಂತ ಬಂದಾಗ ಈಗ ಆಲ್ರೆಡಿ ಎಲ್ಲೋ ಒಂದ್ ಕಡೆ ಗುಸು ಬರ್ತಾ ಇದೆ, ಆಯ್ಕೆ ಆಗೋಗಿದೆ, ಇವ್ರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಿದೆ. ಸೊ ನೀವು ಆಕಾಂಕ್ಷಿ ಆಗಿದ್ದೀರಾ ಸರ್? ಹೌದು, ನನ್ನ ಹೆಸರು ಪೂರ್ಣಚಂದ್ರ ಕೀಕರ್ ಅಂತ, ಚೇತನ್ ಕೀಕರ್ ಅಂತಾರ. ನಾನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ. ಈಗಾಗಲೇ AICC ಮಾನದಂಡ ಮಾಡಿದೆ ಬೆಳಗಾವಿ ಅಧಿವೇಶನದಲ್ಲಿ 50 ವರ್ಷದ ಒಳಗಡೆ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತ, ಅದು ಒಂದು ಮಾನದಂಡ ಇದೆ. ಅದ್ರ ಪ್ರಕಾರ ನಾನು ಅರ್ಜಿ ಹಾಕಿದ್ದೀನಿ. ನಾನು 1995ರಿಂದ ಕಾಂಗ್ರೆಸ್ ಪಾರ್ಟಿಗೆ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. 95ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ದುಡಿತಾ ಬಂದ. 2001ರಲ್ಲಿ ಯುವ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ ರವಿಕುಮಾರ್ ಅಂತ ನಗರ ಘಟಕದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು ಅವ್ರ ಅಡಿಯಲ್ಲಿ ಕೆಲಸ ಮಾಡಿದ್ದೀನಿ. ಅದಾದ್ಮೇಲೆ ಬೂತ್ ಅಧ್ಯಕ್ಷ ಆಗಿದ್ದೆ 3ನೇ ವಾರ್ಡ್ಗೆ, ಮತ್ತೆ ವಾರ್ಡ್ ಅಧ್ಯಕ್ಷ ಆಗಿದೆ 3ನೇ ವಾರ್ಡ್ಗೆ. ಅದಾದ್ಮೇಲೆ ಯುವ ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನಕ್ಕೆ 2013ರಲ್ಲಿ ಅರ್ಜಿ ಹಾಕಿದಾಗ 35 ವರ್ಷ ಒಳಗಡೆ ಇರಬೇಕು ಅಂತ ಇತ್ತು. ಅವಾಗ ನನಗೆ 34 ವರ್ಷ 5 ತಿಂಗಳಾಗಿತ್ತು. ಅವಾಗ ನಾನು ವೋಟ್ ಹಾಕಕ್ ಮಾತ್ರ ನನಗೆ ಎಲಿಜಿಬಲ್ ಮಾಡಿದ್ರು, ಕಂಟೆಸ್ಟ್ ಮಾಡೋಕೆ ಎಲಿಜಿಬಲ್ ಮಾಡಲಿಲ್ಲ. ಅದಾದ್ಮೇಲೆ 2014ರಲ್ಲಿ ನನ್ನ AC ವೀರೇಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಅವರು ನನ್ನ ನಗರ ಘಟಕಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ 5 ವರ್ಷ ಕೆಲಸ ಮಾಡಿದೆ. 2018ರಲ್ಲಿ ನನ್ನ ನಗರ ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಅವಾಗ ಜಿಲ್ಲಾಧ್ಯಕ್ಷರಾಗಿ ಗಿರಿಗೌಡರು ಇದ್ರು. ನನ್ನ ಗುರುತಿಸಿ ನಿಜಾಮ್ ಫೌದರ್ ಅವರು ನನಗೆ ನಗರ ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ರು. ಅದಾದ್ಮೇಲೆ 2024ರಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಗಂಗಾಧರ್ ಅವರು ಶಿಫಾರಸ್ ಪತ್ರ ಕೊಟ್ಟರು. 2024ರಲ್ಲಿ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ವಿನಯ್ ಕುಮಾರ್ ಸೊಲ್ಕೆ ಅವರು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷನ ಆಯ್ಕೆ ಮಾಡಿದ್ರು. ಮತ್ತೆ 2022ರಲ್ಲಿ ನಾನು ಕಸಬಾ ಚುನಾವಣೆಯಲ್ಲಿ ಚುನಾಯಿತನಾದ. ಅದು ಜಿದ್ದಾಜಿದ್ದಿನ ರಾಜಕಾರಣ ಆಯ್ತು. ಅದರಲ್ಲೂ ಸಹ ನಾನು ಬಹಳ ಪೈಪೋಟಿ ಕೊಟ್ಟು JDS ನ ಮಣಿಸ್ದೆ. ಮತ್ತೆ ಸೊಸೈಟಿಗಳಲ್ಲಿ ಯೂಶಲಿ JDS ಮತ್ತೆ BJPಗೆ ಫೈಟ್ ಇರ್ತಾ ಇತ್ತು. ಪ್ರಥಮವಾಗಿ ನಾನು JDS ವಿರುದ್ಧ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಗೆದ್ದಿ ವಿಜಯಶಾಲಿ ಆದೆ. ನನಗೆ 65% ಮತ ಹಾಕಿದ್ರು ಜನ, ಆಯ್ಕೆ ಆದೆ. ಮತ್ತೆ ನಾನು 2001ರಲ್ಲಿ ಕಾಲೇಜ್ ಕಲ್ಚರಲ್ ಸೆಕ್ರೆಟರಿ ಆಗಿ ಆಯ್ಕೆ ಆಗಿದೆ. ಮಂಡ್ಯ PS ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು BE ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ದೇನೆ.
ಮತ್ತೆ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಯ್ಕೆ ಆಗಿದೆ, CR ಆಗಿ ಆಯ್ಕೆ ಆಗಿದೆ. ನಾನು 4 ಚುನಾವಣೆ ಎದುರಿಸಿದ್ದೀನಿ, 4 ಚುನಾವಣೆಯನ್ನು ಗೆದ್ದಿದ್ದೀನಿ. ಮತ್ತೆ ನಮ್ಮ ಕುಟುಂಬದಲ್ಲಿ 1940ನೇ ಇಸ್ವಿಯಿಂದ 65ನೇ ಇಸ್ವಿವರೆಗೂ ನಮ್ಮ ದೊಡ್ಡ ತಾತ ಕೀಕರ್ ತಮ್ಮಯ್ಯನವರು 5 ಬಾರಿ ಪುರಸಭಾ ಸದಸ್ಯರಾಗಿದ್ರು. ಅವ್ರು ಸತ್ತಲ್ಲೂ ಪುರಸಭಾ ಸದಸ್ಯರಾಗಿ ಸತ್ತಿದ್ದಾರೆ. ಅದರಿಂದ ಅವ್ರನ್ನ ನಿತ್ಯ ಪುರಸಭಾ ಸದಸ್ಯ ಅಂತೀವಿ. ಅವರು ಪೈಲ್ವಾನರು ಹಾಗೂ KSIC ಮಿಲ್ ನ ಕಾಂಟ್ರಾಕ್ಟ್ ಮಾಡಿ ಕಟ್ಸಿದ್ರು. ಮತ್ತೆ ಅದು KSIC ಮಿಲ್ ನ ಅಧ್ಯಕ್ಷ ಆಗಿದ್ರು ಸಹ. ಮತ್ತೆ ಐನ್ಗುಡಿ ಜಾತ್ರಾ ಮಹೋತ್ಸವಕ್ಕೂ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ತದನಂತರ ಅವರ ನಮ್ಮ ಚಿಕ್ಕ ತಾತ ಕೀಕರ್ ಪಾಪಣ್ಣನವರು 65ರಿಂದ 85ರವರೆಗೂ 4 ಬಾರಿ ಪುರಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ 73ರಿಂದ 75ರವರೆಗೂ TAPCMS ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ತಾತ ಕೀಕರ್ ಸೀನಪ್ಪನವರು 80ರಿಂದ 85ರವರೆಗೂ TAPCMS ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ತಂದೆಯವರು ಕೂಡ 78ರಿಂದ 80ರವರೆಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ 85ರಿಂದ 87 TAPCMS ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ತಾಯಿಯವರು ಕೂಡ 1990ನೇ ಇಸ್ವಿಯಲ್ಲಿ ಪುರಸಭೆಗೆ ಎಲೆಕ್ಷನ್ ನಿಂತ್ಕೊಂಡು ಗೆಲ್ತಾರೆ. ಅದು 94ರಲ್ಲಿ ನಗರಸಭೆ ಆಗುತ್ತೆ. 90ರಿಂದ 95ರಾಗಿ ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನಾನು ಕೂಡ ಚುನಾಯಿತ ಪ್ರತಿನಿಧಿಯಾಗಿ ಇಲ್ಲಿವರೆಗೂ ಸತತವಾಗಿ ನಾವು ನಮ್ಮ ಕುಟುಂಬದಲ್ಲಿ ಒಂದು 20 ಚುನಾವಣೆ ಗೆದ್ದಿದ್ದೀವಿ. ಮಂಗಳಾರಪೇಟೆ ಗ್ರಾಮದವರಾಗಿ ನಮ್ಮ ತಂದೆನೂ ಮಂಗಳಾರಪೇಟೆ, ನಮ್ಮ ತಾಯಿನೂ ಮಂಗಳಾರಪೇಟೆ. ನಮ್ಮ ತಾಯಿ ತಂದೆ T ಚಿಕ್ಕತಿಮ್ಮಯ್ಯ ಅಂತ ಜನರಲ್ ಮರ್ಚೆಂಟು. ಅವರು 62ರಿಂದ 78ರವರೆಗೂ 3 ಬಾರಿ ಪುರಸಭಾ ಸದಸ್ಯರಾಗಿ 1 ಬಾರಿ ಪುರಸಭಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಮಗೂ ಕೂಡ ಕೆಂಗಲ್ ಹನುಮಂತಯ್ಯನವ್ರ ನಂಟರು. ಕೆಂಗಲ್ ಹನುಮಂತಯ್ಯವರ ತಮ್ಮ ಪುರುಷಂಗೌಡರು ಮಗನಿಗೆ ನಮ್ಮ ದೊಡ್ಡಮ್ಮನ ಕೊಟ್ಟಿದ್ದೀವಿ. ಅವರು ನಮಗೆ ನಮ್ಮ ಚಿಕ್ಕತಿಮ್ಮ ಅವರಿಗೆ ಬೀಗರಾಗಿದ್ದಾರೆ. ನಾವು ಸುಮಾರು 80 ವರ್ಷಗಳಿಂದ 89 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿ ದುಡ್ಕೊಂಡ್ ಬಂದಿದ್ದೀವಿ. ನಾನು ಕಳೆದ 30 ವರ್ಷದಿಂದ ವಿವಿಧ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀನಿ. 2018ರಲ್ಲಿ KPCC ಮಾಸ್ಟರ್ ಸಂಯೋಜಕರಾಗಿ ನನ್ನ 1 ವಾರ ಕಾಪುಗೆ ಉಡುಪಿಗೆ ಟ್ರೈನಿಂಗ್ ಕಳಿಸಿದ್ರು ಗಂಗಾಧರ್ ಅವರು. ಅದು ಕೂಡ ಟ್ರೈನಿಂಗ್ ಮಾಡ್ಕೊಂಡ್ಬಂದು ಕನಕಪುರ ಇರ್ಬೋದು ಮತ್ತೆ ಇತರ ತಾಲೂಕುಗಳಲ್ಲಿ ನನ್ನ ಸಂಯೋಜಕರಾಗಿ PV ಮೋಹನ್ ಅವರಿಗೆ MLC ಆಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಮ್ಮನ್ನ ಕಳಿಸ್ತಾ ಇದ್ರು. ನಾವು ಹೋಗಿ ಸಂಯೋಜಕರಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಈಗಲೂ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿತಾ ಇದ್ದೀನಿ. ನಾನು ಆಶಾ ಕಿರಣ ಇಟ್ಕೊಂಡಿದ್ದೀನಿ. ನಮ್ಮ ನಾಯಕರಾದಂತ DK ಶಿವಕುಮಾರ್ ಅವರು ಯುವ ಕಾಂಗ್ರೆಸ್ ಇಂದ ಬಂದವರು. ಯುವಕರಿಗೆ ಪ್ರಾತಿನಿಧ್ಯ ಕೊಡ್ತಾರೆ. ನಮ್ಮ DK ಸುರೇಶ್ ಅವರು ಬೊಮ್ಮೂಲ್ ಅಧ್ಯಕ್ಷ ಆಗಿದ್ದಾರೆ. ಬೊಮ್ಮೂಲ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ನಷ್ಟದಲ್ಲಿದ್ದ ಬೊಮ್ಮೂಲನ್ನು ಇವತ್ತು ಲಾಭಕ್ಕೆ ತಂದಿದ್ದಾರೆ. ಇನ್ನೂ ಅತ್ಯುತ್ತಮವಾದ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವರ ನಾಯಕತ್ವದಲ್ಲಿ ಮುಖಂಡತ್ವದಲ್ಲಿ ಮಾಡ್ತಾ ಇದೀವಿ. ಈಗ ನಮ್ಮ KPCC ಅಧ್ಯಕ್ಷರಾದಂತಹ ಶ್ರೀಯುತ BK ಹರಿಪ್ರಸಾದ್ ಅವರು ಸಂಘಟನಾ ಚತುರರು. ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರು ಕೆಲಸ ಮಾಡಿದ್ದಾರೆ. ಅಂತ ಮಾರ್ಗದರ್ಶನದಲ್ಲಿ ನಾನು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತೀನಿ. ಸೊ ನೀವೀಗ ಹಲವಾರು ಹಿರಿಯ ಅಂದ್ರೆ 3 ತಲೆಮಾರಿಂದ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ಕುಟುಂಬ ತೊಡಗಿಸ್ಕೊಂಡಿದೆ. ನೀವು ಕಳೆದ 30 ವರ್ಷಗಳಿಂದ ಇದೀನಿ ಅಂತ ಹೇಳ್ತಾ ಇದ್ದೀರಿ. ಸೊ ಆದ್ರೂ ಯಾಕೆ ಸರ್ ಇಷ್ಟೊಂದು ತೊಡಕು ನಿಮ್ಗೆ? ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ. ಯಾಕ ನಮ್ಮ ದುರಾದೃಷ್ಟನೋ ಇಲ್ಲ ನಮ್ಗೆ ಕಾರಣದ ಕೈಗಳು ಕೆಲಸ ಮಾಡ್ತಾ ಇದಾವೆ ಏನು ಅಂತ ಗೊತ್ತಿಲ್ಲ. ನಾನೊಬ್ಬ BE ಪದವೀಧರ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಹುದ್ದೆಗಳನ್ನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರು ಹೇಳೋದ್ ಕೆಲಸನ ಚಾಚುದದ್ದೇ ಮಾಡ್ಕೊಂಡ್ ಬಂದಿದ್ದೀನಿ. ತನುಮನ ದನ ರಪ್ಸಿ ಕೆಲಸ ಮಾಡ್ತಾ ಇದೀನಿ. ಏನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಇದ್ರು ನಿಮ್ಗೆ ಮಾನದಂಡವಾಗಿ ಕೊಡಲೇಬೇಕು ಅಂತ ಅಂದ್ರೆ ನೀವೇ ಹೇಳ್ದಂಗೆ ಬೆಳಗಾವಿ ಅಧಿವೇಶನದಲ್ಲೇ 50 ವರ್ಷದ ಒಳಪಟ್ಟವ್ರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡ್ಬೇಕು ಅಂತ ಇದ್ರು ಇಷ್ಟೆಲ್ಲ ಹಿನ್ನೆಲೆ ಇದ್ರು ಎಲ್ಲಾದ್ರೂ ಕಾಣದ ಕೈಗಳೇನಾದ್ರೂ ಕೆಲಸ ಮಾಡ್ತಾ ಇದೆಯಾ ಅಂತ? ಮಾಡ್ತಾ ಇರ್ಬೋದು, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಆದ್ರೂ ನಾನು ಛಲ ಬಿಡಲ್ಲ, ನಾನು ಪ್ರಯತ್ನ ಬಿಡಲ್ಲ, ನಾನು ಹಠ ಬಿಡಲ್ಲ. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಪದವಿ ನಂಗೆ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ನಮ್ಮ ವರಿಷ್ಠರು ನನಗೆ ಅವಕಾಶ ಮಾಡಿಕೊಡ್ತಾರೆ. ನಾನು ಯುವಕ ಇದ್ದೀನಿ, ಅತ್ಯುತ್ತಮ ಕೆಲಸ ಮಾಡ್ತೀನಿ ಅಂತ ನನ್ನ ನಂಬಿಕೆ ಇದೆ. ಈಗ ನೀವು ಅಧಿವೇಶನದ ಬಗ್ಗೆ ಹೇಳಿದ್ರಿ, 50 ವರ್ಷದೊಳಗಡೆ ಕೊಡ್ಬೇಕು ಅಂತ ಹೇಳಿ. ಸೊ ಇನ್ನೂ ಎಷ್ಟೋ ಜನಕ್ಕೆ 50 ವರ್ಷದ ಮೇಲ್ಪಟ್ಟವ್ರಿಗೆ ಕೆಲವು ಬಾರಿ ಅವಕಾಶ ಸಿಕ್ಕೇ ಇಲ್ಲ. ಸೊ ಹಂಗಾದ್ರೆ ಅವ್ರಿಗೆ ಅವಕಾಶ ಬೇಡ ಅಂತೀರಾ ನೀವು? ನಾವು ಅವಕಾಶ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಈಗ ಆಲ್ರೆಡಿ ಕಳೆದ 9 ವರ್ಷದಿಂದ OBCಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅದರ ಹಿಂದಿನ ಅವಧಿ 10 ವರ್ಷಕ್ಕೆ ಮೈನಾರಿಟಿಗೆ ಅಧ್ಯಕ್ಷ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 10 ಲಕ್ಷ ಮತದಾರರಿದ್ದಾರೆ. 10 ಲಕ್ಷದಲ್ಲಿ ಒಕ್ಕಲಿಗರ 5 ಲಕ್ಷ ಮತದಾರರಿದ್ದಾರೆ. ನಾನು ಒಕ್ಕಲಿಗ ಜನರಲ್ ಬರ್ದಿರೋದ್ರಿಂದ ನಮ್ಗೆ ಒಕ್ಕಲಿಗ ಕೋಟದಲ್ಲಿ ಕೊಡಿ ಅಂತ ನಾನು ನಮ್ಮ ವರಿಷ್ಠರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.
ಈಗ ಹಲವಾರು ಮಾನದಂಡಗಳನ್ನ ನೀವ್ ಹೇಳಿದ್ರಿ. ನನ್ಗೆ ಯಾಕೆ ಕೊಡ್ಬೇಕು ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಸ್ಥಾನನ? ನಮ್ದು 3 ತಲೆಮಾರಿ ಇದೆ. ನಾವು 20 ಬಾರಿಗೆ ಎಲೆಕ್ಷನ್, ವಿವಿಧ ಎಲೆಕ್ಷನ್ ಗೆದ್ದಿದ್ದೀವಿ. 13 ಬಾರಿ ನಮ್ಮ ಕುಟುಂಬದವರು ಪುರಸಭೆ ನಗರಸಭೆ ಸದಸ್ಯರಾಗಿದ್ರು ಅಂತೆಲ್ಲ ಹೇಳಿದ್ರಿ. ಸೊ ಇಷ್ಟೆಲ್ಲ ಇದ್ಮೇಲೆ ನಿಮ್ದೇ ಆದಂತ ಒಂದು ಮಾನದಂಡ ನಿಮ್ಗೆ ಯಾಕೆ ಕೊಡ್ಬೇಕು? ನನ್ಗೆ ಕೊಡ್ಬೇಕು ಅಂದ್ರೆ ನನ್ಗೆ ವಿದ್ಯಾವಂತ, ಮತ್ತೆ ನಾನು ಸಂಘಟನೆ ಮಾಡ್ಕೊಂಡ್ ಬಂದಿದೀನಿ, ಗ್ರಾಸ್ ರೂಟ್ ಲೆವೆಲ್ ಇಂದ ಕೆಲಸ ಮಾಡಿದೀನಿ. ನನಗೆ ಎಲ್ಲಾ ಪ್ರತಿ ತಾಲೂಕಲ್ಲೂ ನನಗೆ ಆದ ಸ್ನೇಹಿತರು ಸಂಬಂಧಿಕರಿದ್ದಾರೆ, ಮತ್ತೆ ಪಕ್ಷದ ಹಿರಿಯ ಕೆಲವರು ಎಲ್ಲ ಪರಿಚಯ ಇದ್ದಾರೆ. ಕೊಟ್ರೆ ನಾನು ತಳಮಟ್ಟದಿಂದ ಕೆಲಸ ಮಾಡ್ತೀನಿ. ಈಗೇನು ಕೆಲವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ಮಾಡ್ತಾರೆ, ಅದಕ್ಕೆಲ್ಲ ನಾವು ಕಡಿವಾಣ ಹಾಕ್ತಿವಿ. ಶಿಸ್ತುಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ, ಪಾರ್ಟಿ ಕಟ್ತೀವಿ. ಯಾರೇ ಪಾರ್ಟಿ ಬಿಟ್ಟೋದ್ರು ನಾವು ಪಕ್ಷ ಪೂಜೆ ಮಾಡ್ತೀವಿ ಹೊರತು ವ್ಯಕ್ತಿ ಪೂಜೆ ಮಾಡಲ್ಲ. ಪಕ್ಷದ ಪರವಾಗಿ ಯಾರೇ ವರಿಷ್ಠರು ಸೂಚನೆ ಮಾಡಿದ್ರು ಅವ್ರು ಕೆಲಸ ಮಾಡ್ಬೇಕು, ಆ ತರ ನಾವು ಪಾರ್ಟಿ ಕಟ್ಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ನಮ್ಗೆ ಒಂದು ಅವಕಾಶ ಮಾಡಿಕೊಟ್ರೆ ತಳಮಟ್ಟದಿಂದ ಕಟ್ತೀವಿ. ಈ ಹೊಸ ತಾಲೂಕು ಹಾರೋಹಳ್ಳಿಯನ್ನ ಹೊರತುಪಡಿಸಿದ್ರೆ ಅಥವಾ ಅದನ್ನ ಈಗ ಪ್ರೆಸೆಂಟ್ ಸೇರಿಸ್ಕೊಂಡ್ರೆ, ಈ ಚನ್ನಪಟ್ಟಣದವರೇ ನೀವು ಬಿಜೆಪಿನಲ್ಲಿ ತಗೊಳ್ಳಿ 2ನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ. ಚನ್ನಪಟ್ಟಣದವರು ಈಗ JDS ನಲ್ಲಿ ಅಧ್ಯಕ್ಷರಾಗಿದ್ದಾರೆ. ಸೊ ಕಾಂಗ್ರೆಸ್ ಸಹ 2 ಬಾರಿ ಅಧ್ಯಕ್ಷರಾಗಿರುವಂತವ್ರು ಚನ್ನಪಟ್ಟಣದವರೇನೆ. ಅಂದ್ರೆ ಬೇರೆ ತಾಲೂಕುಗಳಿಗೆ ಅವಕಾಶನೇ ಬೇಡ ಅಂತೀರಾ? ಈಗಲೂ ನೀವೇ ಕೇಳ್ತಾ ಇದ್ದೀರಿ. ಈಗ ಯಾಕೆ ಅಂದ್ರೆ ನಮಗೆ ಈಗ ಆಲ್ರೆಡಿ ಕನಕಪುರದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಇದ್ದಾರೆ, ಮಾಗಡಿಯಲ್ಲಿ ನಮ್ಮ HC ಬಾಲಕೃಷ್ಣ ಅವರು ಇದ್ದಾರೆ, ರಾಮನಗರದಲ್ಲಿ ಹಿಂದೆ 10 ವರ್ಷ ಜಿಯಾವುಲ್ ಅವರು ಕೊಟ್ಟಿದ್ದಾರೆ, ಮತ್ತೆ ಚನ್ನಪಟ್ಟಣದಲ್ಲಿ OBCಗೆ ನಮ್ಮ S ಗಂಗಾಧರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಒಕ್ಕಲಿಗ ಕೋಟದಲ್ಲಿ ಕೇಳ್ತಾ ಇದ್ದೀನಿ, ನಾನು ಯುವಕನ ಇದ್ದೀನಿ, ಅದರಿಂದ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಚನ್ನಪಟ್ಟಣ ಗಂಡು ಮೆಟ್ಟಿನ ನಾಡು, ಚನ್ನಪಟ್ಟಣದಲ್ಲಿ ಹೋರಾಟಗಾರರು ತುಂಬಾ ಹೆಸರಿದೆ. ಹಿಂದೆ ಮಹಾನ್ ನಾಯಕರುಗಳು ಚನ್ನಪಟ್ಟಣದಲ್ಲಿ ಕೆಲಸ ಮಾಡಿದ್ದಾರೆ. ನಮಗೂ ಒಂದು ಅವಕಾಶ ಕೊಟ್ರೆ ನಾವು ಪಾರ್ಟಿ ಕಟ್ತೀವಿ. ಈಗ ಚನ್ನಪಟ್ಟಣದಲ್ಲಿ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನು ಅತ್ಯುತ್ತಮವಾಗಿ ನಮ್ಮ ಚನ್ನಪಟ್ಟಣದವರಿಗೆ ಜಿಲ್ಲಾ ಮಟ್ಟದಲ್ಲಿ ನಾವು ಪಾರ್ಟಿ ಕಟ್ತೀವಿ. ನಿಮ್ಮ ಅಧ್ಯಕ್ಷ ಸ್ಥಾನದ ಹೋರಾಟಕ್ಕೆ ನಿಮ್ಮ ಬೆಂಬಲಿಗರು, ಹಿರಿಯರು, ಒಟ್ಟಾರೆ ಕಾಂಗ್ರೆಸ್ಸಿಗರು, ಚನ್ನಪಟ್ಟಣ ಇರ್ಬೋದು, ಇಡೀ ಜಿಲ್ಲಾದ್ಯಂತ ಇರ್ಬೋದು, ಸೊ ಎಷ್ಟು ಜನ ಸಪೋರ್ಟರ್ಸ್ ಇದ್ದಾರೆ? ನನಗೆ ಈಗ ವರಿಷ್ಠರು ಬಂದಿದ್ರು, KPCC ಅಬ್ಸರ್ವರ್ ಬಂದು ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿರುವಾಗ ಚನ್ನಪಟ್ಟಣದಲ್ಲಿ 90 ಭಾಗ ನನಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿ ಹೇಳಿ. ಪಕ್ಷದಲ್ಲಿ ಸಾಮಾನ್ಯವಾಗಿ ಜನರು ನಿಮ್ಗೆ ಫ್ರೆಂಡ್ಸ್ ಇರ್ಬೋದು, ಬೇರೆ ಬೇರೆ ಪಕ್ಷದಲ್ಲಿ ಫ್ರೆಂಡ್ಸ್ ಇದ್ದಾರೆ, ನಿಮ್ಗೆ ರಿಲೇಷನ್ಸ್ ಇದ್ದಾರೆ, ಅವ್ರು ಬಿಡಿ, ಪಕ್ಷಕ್ಕಷ್ಟೇ ಸೀಮಿತವಾಗಿ. ಪಕ್ಷದ ಸೀಮಿತವಾಗಿ ನಾನು ಮಾತಾಡ್ತಾ ಇರೋದು. ಪಕ್ಷದಲ್ಲೇ 90 ಭಾಗ ನಮ್ಮ ಏನು ಕಾರ್ಯಕರ್ತರು, ಪಕ್ಷದ ವಿವಿಧ ಘಟಕದ ಮುಖಂಡರುಗಳು, ಮತ್ತೆ ಏನು ಸರ್ಕಾರಿ ಸ್ಥಾನಮಾನದಲ್ಲಿದ್ದಾರೆ, ಎಲ್ಲರೂ 90 ಭಾಗ ನನ್ನ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ತಾಲೂಕಲ್ಲಿ ನನಗೆ ರಾಮನಗರದಲ್ಲೂ ಸ್ನೇಹಿತರಿದ್ದಾರೆ, ಮಾಗಡಿಯಲ್ಲೂ ಸ್ನೇಹಿತರಿದ್ದಾರೆ, ಕನಕಪುರದಲ್ಲೂ ಸ್ನೇಹಿತರಿದ್ದಾರೆ. ನಮ್ಮ ಪಕ್ಷದಲ್ಲಿ ಅವರು ಕೂಡ ನನಗೆ ಸಹಾಯ ಮಾಡ್ತಾ ಇದ್ದಾರೆ, ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಚನ್ನಪಟ್ಟಣ, ರಾಮನಗರ, ಕನಕಪುರ, ಮಾಗಡಿ, ಹಾರೋಹಳ್ಳಿ, ಸೊ ಹಾರೋಹಳ್ಳಿನ ಬಿಟ್ಟರು ನಾವು ಇದೊಂದು ಐತಿಹಾಸಿಕ ಗೆಲುವು ಅನ್ಬೋದು. ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಕನಕಪುರದಲ್ಲಿ ಕಾಂಗ್ರೆಸ್, HC ಬಾಲಕೃಷ್ಣ ಸಚಿವರಾಗಿರುವಂತಹ HC ಬಾಲಕೃಷ್ಣ ಅವರು ಈಗ ಸಹ ಕಾಂಗ್ರೆಸ್. ಸೊ ಹಲವಾರು ಬಾರಿ ಪಕ್ಷಾಂತರಿ ಆದಂತಹ CP ಯೋಗೇಶ್ವರ್ ಪ್ರೆಸಿಡೆಂಟ್ ಕಾಂಗ್ರೆಸ್, ಅವರು ಶಾಸಕರು. ಇಲ್ಲಿ ಇಕ್ಬಾಲ್ ಹುಸೇನ್ ಅವರು ಕಾಂಗ್ರೆಸ್. ಸೊ 4 ಕ್ಷೇತ್ರವನ್ನ ಗೆದ್ದಿರುವಂತ ಇತಿಹಾಸ ಇದು. ಸೊ ಮುಂದೆ ನೀವು ಅಧ್ಯಕ್ಷರಾದ್ರೆ ಇದನ್ನ ಈ ಚಾರ್ಮ್ನ ಉಳಿಸ್ಕೊಳ್ಳಕ್ಕೆ ಆಗುತ್ತಾ ನಿಮ್ ಕೈಲಿ? ಖಂಡಿತವಾಗಿ ನಾನು ಶತಪ್ರಯತ್ನ ಮಾಡ್ತೀನಿ. ಪ್ರತಿ ದಿವಸ ನಾವು ಕಾಲಿಗೆ ಚಕ್ರ ಕಟ್ಕೊಂಡು 4 ತಾಲೂಕು ಕಟ್ಟು ಓಡಾಡಿ ಅಲ್ಲಿ ಯುವಕರನ್ನ ಸಂಘಟಿಸ್ತೀನಿ. ಪಕ್ಷಕ್ಕೆ ಕಟಿಬದ್ಧವಾಗಿ ನಿಂತ್ಕೋಬೇಕು, ಅವ್ರಿಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದ ಬಗ್ಗೆ ತಿಳಿಸ್ತೀನಿ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೋಬೇಕು. ಯಾಕಂದ್ರೆ ಕಳೆದ 30 ವರ್ಷದಿಂದ ನಮ್ಗೆ ಕುಟುಂಬಕ್ಕೆ 80 ವರ್ಷದಿಂದ ಇವತ್ತಿನವರೆಗೂ ಒಂದು ಸರ್ಕಾರಿ ನಾಮಿನಿ ಕೊಟ್ಟಿಲ್ಲ, ಆದ್ರೂ ನಾವು ಪಕ್ಷ ಬಿಟ್ಟಿಲ್ಲ. ಈಗ ಕೆಲವರು ಮೊನ್ನೆ ಬಂದವ್ರಿಗೆಲ್ಲ ಪಕ್ಷದ ಸ್ಥಾನಮಾನ ಕೊಡ್ತಾರೆ, ನಮ್ಗೆ ಕೊಟ್ಟಿಲ್ಲ. 80 ವರ್ಷದಿಂದ ಯಾವುದೇ ಸರ್ಕಾರಿ ನಾಮಿನಿ ಕೊಟ್ಟಿಲ್ಲ ನಮ್ಮ ಮನೆಗೆ, ಆದ್ರೂ ನಾವು ಪಕ್ಷದಲ್ಲಿ ಇದೀವಿ, ದುಡಿತಾ ಇದೀವಿ, ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ. ಇತ್ತೀಚೆಗೆ ಒಂದು ಅಸಮಾಧಾನ ಬರ್ತಾ ಇದೆ. ಮೂಲ ಕಾಂಗ್ರೆಸ್ಸಿಗರು, ವಲಸಿಗ ಕಾಂಗ್ರೆಸ್ಸಿಗರು ಅಂತ, ಅದು ಜಿಲ್ಲೆಗೂ ಕಾಲಿಟ್ಟಿದೆ. ಸೊ ಕಳೆದ ಬಾರಿ ನೀವು ಒಂದು ಪ್ರೆಸ್ ಮೀಟ್ ಮಾಡಿದ ಹಿಂದಿನ ಬಾರಿ ಒಂದು ಪ್ರೆಸ್ ಮೀಟ್ ಆಗಿತ್ತು. ಆ ಸಂದರ್ಭದಲ್ಲಿ ಯಾರೋ ಒಬ್ರು ಸೇರ್ಪಡೆ ಆದಂತ ಸಂದರ್ಭದಲ್ಲಿ ಇದು ಬುಗಿಲೆ ಎದ್ದಿತ್ತು. ಸೊ ಮೂಲ ಕಾಂಗ್ರೆಸ್ಸಿಗರು ಸ್ಟೇಜ್ ಅನ್ನೇ ಬಿಟ್ಟು ಇಳಿಯುವಂತ ನಾವು ನೋಡಿದೀವಿ. ಸೊ ಆ ಹಿನ್ನೆಲೆಯಲ್ಲಿ ಈ ರೀತಿ ಅಸಮಾಧಾನ ನಿಮ್ಗೆ ಏನಾದ್ರು ಅಥವಾ ಹೊರಗಿನಿಂದ ಬಂದಂತವ್ರು ನಿಮ್ನ ಕಾಲೆಳೆಯುವಂತ ಪ್ರಯತ್ನ ಏನಾರು ಆಗ್ತಾ ಇದೆಯಾ? ಹೊರಗಿನಿಂದ ಬಂದವರು ಮಾಡ್ತಾ ಇದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರಿಗೆ ಪಕ್ಷದ ತತ್ವ ಸಿದ್ಧಾಂತ ಗೊತ್ತಿಲ್ಲ, ಕಾಂಗ್ರೆಸ್ ಬಗ್ಗೆ ಇನ್ನೂ ತಿಳುವಳಿಕೆ ಇಲ್ಲ, ಅವ್ರಿಗೇನು ಅಧಿಕಾರ ಬೇಕು, ಅವ್ರಿಗೇನು ಆ ಪಕ್ಷದಲ್ಲಿ ತೊಂದರೆ ಆಗಿರ್ತದೆ, ಬಂದಿರ್ತಾರೆ. ಅಂತವ್ರಿಗೆಲ್ಲ ನಾವು ನೀತಿ ಪಾಠ ಹೇಳಿ ಕಾಂಗ್ರೆಸ್ ತತ್ವ ಸಿದ್ಧಾಂತದ ಬಗ್ಗೆ ಮನವರಿಕೆ ಮಾಡಿ ಹಳಬ್ರ ಜೊತೆ ಹೊಸಬ್ರು ಮಿಕ್ಸ್ ಆಗಿ ಪಕ್ಷನ ಕಟಿಬದ್ಧವಾಗಿ ಕಟ್ಟುವಂಥದ್ಕೆ ಜೊತೆಲಿ ಕರ್ಕೊಂಡು ಹೋಗ್ತೀವಿ.
ನೀವು ಅಧ್ಯಕ್ಷರಾದ್ರೆ ಹೇಗೆ ಸಂಘಟನೆ ಮಾಡ್ತೀರಿ ನೀವು? ಯಾವ ರೀತಿ ಮಾಡ್ತೀರಿ? ಇಡೀ ಜಿಲ್ಲೆಯನ್ನ ಒಗ್ಗೂಡಿಸ್ಬೇಕು. ಇದುವರೆಗೂ ನೀವು ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಿ, ನಗರ ಘಟಕದಲ್ಲಿ ಕೆಲಸ ಮಾಡಿದಿರಿ. ಇದು ಜಿಲ್ಲೆ. ನಾನು ಮೊದಲೇ ಹೇಳಿದಂಗೆ 5 ತಾಲೂಕುಗಳನ್ನ ಒಳಗೊಂಡಂತದ್ದು, ಒಂದು ಪಟ್ಟಣ ಪಂಚಾಯಿತಿ, ಒಂದು ಪುರಸಭೆ, 4 ನಗರಸಭೆ, ಮತ್ತೆ 4 ತಾಲೂಕುಗಳು, ಇವೆಲ್ಲವನ್ನು ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ಬೇಕು. ಹೇಗೆ ಮಾಡ್ತೀವಿ? ಈಗ ನಮ್ಮ ಜಿಲ್ಲೆಯಲ್ಲಿ 3 ನಗರಸಭೆ ಇದೆ. ಚನ್ನಪಟ್ಟಣ, ರಾಮನಗರ, ಕನಕಪುರ, ಮಾಗಡಿ, ಬಿಡದಿ ಪುರಸಭೆ ಇದೆ. ಮತ್ತೆ ಹಾರೋಹಳ್ಳಿ ಪಟ್ಟಣ ಪಂಚಾಯತಿ ಇದೆ. ಇನ್ನು ಮುಂದೆ ಅದನ್ನ ಪುರಸಭೆಗೆ ಮೇಲ್ದರ್ಜೆಗೇರಿಸಬೇಕು ಅಂತ ಪ್ರಸ್ತಾವನೆ ಇದೆ. ನಾನು ಎಲ್ಲ ತಾಲೂಕು, ಪ್ರತಿ ತಾಲೂಕು ಒಂದೊಂದು ತಾಲೂಕನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ದಿನ ಆ ತಾಲೂಕು ಹೋಗಿ ಎಲ್ಲ ಕಾರ್ಯಕರ್ತರ ಜೊತೆ ವಾರ್ಡ್ ವೈಸು, ಪಂಚಾಯತಿ ವೈಸು ಹೋಗಿ 1-to-1 ಸಂಪರ್ಕ ಇಟ್ಕೊಂಡು ಅವ್ರ ಕುಂದುಕೊರತೆಗಳು ಕೇಳಿ ಅವ್ರ ಬಗ್ಗೆ. ಈಗ ನನಗೆ ಒಬ್ಬ ಕಾರ್ಯಕರ್ತ ಅಂದ್ರೆ ಈಗ ಅವನ ಜೊತೆ ನಾನು ಮಾತಾಡಿ ಅವನ ಜೊತೆ ಕಾಲ ಕಳೆದಾಗ ಗೊತ್ತಾಗುತ್ತೆ ಅವ್ನು ಎಷ್ಟು ಪೊಟೆನ್ಷಿಯಲ್ ಇದ್ದಾನೆ, ಪಾರ್ಟಿಗೆ ಎಷ್ಟು ಅವನು ಸತ್ವ ಇರ್ತದೆ. ಆಮೇಲೆ ಅವ್ನ ತಪ್ಪು ಈಗ +- ಇದ್ದೇ ಇರುತ್ತೆ ಒಬ್ಬ ಮನುಷ್ಯನಿಗೆ. ಆ ಮನುಷ್ಯನ ಜೊತೆ, ವ್ಯಕ್ತಿ ಜೊತೆ ಮಾತಾಡಿದಾಗ, ಸಮಯ ಕಳೆದಾಗ ಗೊತ್ತಾಗುತ್ತೆ ನಮಗೆ. ಅದನ್ನ ನಾವು ರೆಕ್ಟಿಫೈ ಮಾಡಿಕೊಂಡು ಪಕ್ಷಕ್ಕೆ ಅಸೆಟ್ ತರ ಮಾಡಿಕೊಂಡು ಪಕ್ಷ ಬಿಟ್ಟು ಹೋಗದೇ ಇರೋ ತರ ನೋಡ್ಕೋಬೇಕು. ಅದಕ್ಕೆ ಏನೇನ್ ಬೇಕು ಕಾರ್ಯತಂತ್ರಗಳನ್ನ ರೂಪಿಸ್ಕೊಂಡು ಅದ್ರ ಪ್ರಕಾರ ಎಕ್ಸಿಕ್ಯೂಷನ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ನಾವೇ ಗಮನಿಸಿದಂಗೆ ಇತ್ತೀಚೆಗೆ ಯೂತ್ ಬಂದಾಗ, ಯುವ ಕಾಂಗ್ರೆಸ್, ಯುವ JDS, ಯುವ ಬಿಜೆಪಿ ಅಂತ ಘಟಕಗಳು ಬಂದಂತ ಸಂದರ್ಭದಲ್ಲಿ ಈ ಪ್ರೆಸೆಂಟ್ ಇರುವಂತವ್ರು ನಾವೆಲ್ಲೂ ಈ ಸಂಘಟನೆ ನೋಡಕ್ ಆಗ್ತಾ ಇಲ್ಲ. ಸೊ ನಿಮ್ದೇ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯುವ ಕಾರ್ಯಕರ್ತರ ನೋಡಕ್ಕೆ ಆಗ್ತಾ ಇಲ್ಲ. ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನಡೆದಂತ ಒಂದು ದೊಡ್ಡ ಸಮಾರಂಭಗಳನ್ನ ಹೊರತುಪಡಿಸಿದ್ರೆ ಬೇರೆ ಪಕ್ಷದ ಬಿಟ್ಬಿಟ್ಟು ನಿಮ್ದೇ ಕಾಂಗ್ರೆಸ್ ನಲ್ಲಿ ನಾನು ಕಂಡು ಮಟ್ಟಿಗೆ ಯಾವ್ದೋ ಒಂದು ಪ್ರೆಸ್ ಮೀಟು ಅಥವಾ ಯಾರೋ ಸೀನಿಯರ್ಸ್ ಹೇಳಿದ್ರು ಅಂತ ಹೇಳಿ ಒಂದು ಪ್ರತಿಭಟನೆ ಅವಕಾಶ ಇದ್ರೆ ಅದ್ಬಿಟ್ಟು ಯಾರು ಮಾಡ್ತಾ ಇಲ್ಲ. ಸೊ ನಿಮ್ಮನ್ನ ಹೇಗೆ ಹೀಗೆ ಮಾಡ್ತೀರಿ ಅಂತ ಹೇಗೆ ಅಂದ್ಕೋಬೇಕು ನಾವು? ಇಲ್ಲ ಆತರ ಏನಿಲ್ಲ. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಗಿ ಈಗ ಚಂದ್ರಶೇಖರ್ ಅವರು ಆಯ್ಕೆ ಆಗಿದ್ದಾರೆ. ಅವರು ಕೂಡ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ, ಮತ್ತೆ ಬೈಕ್ ರ್ಯಾಲಿಗಳು ಮಾಡಿಸ್ತಾ ಇದ್ದಾರೆ. ಅಂದ್ರೆ ಸಂಘಟನೆ ಅಂತ ಬಂದಾಗ ಒಂದು ಬೈಕ್ ರ್ಯಾಲಿ, ಸೀನಿಯರ್ ಹೇಳಿದ್ರು ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡೋದಷ್ಟೇನಾ, ಅಥವಾ ಸಂಘಟನೆ ಬೇರೆ ಅಲ್ವಾ? ಎಲ್ಲರನ್ನೂ ಒಗ್ಗೂಡಿಸಿ ಕಾಂಗ್ರೆಸ್ ನಲ್ಲಿ ಒಂದು ಸದಸ್ಯತ್ವ ಕೊಡಿಸೋದಿರ್ಬೋದು, ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿ ಓಡಾಡ್ಕೊಳ್ಳೋದು, ಪ್ರತಿ ತಾಲೂಕನ್ನ, ಪ್ರತಿ ನಗರವನ್ನ, ಪ್ರತಿ ಪುರಸಭೆಯನ್ನ, ಪ್ರತಿ ನಗರಸಭೆಯನ್ನ ಭೇಟಿ ಮಾಡುವಂತದ್ದು ಅದು ಮುಖ್ಯ ಅಲ್ವಾ? ಹೌದು, ಮುಖ್ಯ. ಸಂಘಟನೆ ಅದನ್ನ ಮಾಡ್ಬೇಕು, ಮಾಡ್ತಾ ಇದ್ದಾರೆ. ಪ್ರತಿ ತಾಲೂಕು ಅವರು ಭೇಟಿ ಕೊಟ್ಟು ಅಲ್ಲಿ ಯುವಕರನ್ನ ಸಂಘಟಿಸ್ಬೇಕು. ಮತ್ತೆ ಈಗಿನ ಏನು 1997ರಿಂದ 2012ವರೆಗೂ ಈಗ ಜೆನ್ಸಿ ಅಂತ ಏನ್ ಬಂದಿದ್ದಾರೆ ಯುವಕರು, ಅವ್ರನ್ನ ನಾವು ಗುರಿಯಾಗಿ ಇಟ್ಕೊಂಡು ಸಂಘಟನೆ ಮಾಡ್ಬೇಕು. ಅವರೇ ಇವತ್ತು ಏನು ನಮ್ಮ ದೇಶದಲ್ಲಿ ಇವತ್ತು ಬಿಜೆಪಿ ಗೌರ್ಮೆಂಟ್ ಅಲ್ಲಾಡಿ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡೋಕೆ ಜೆನ್ಜಿಗಳೇ ಕಾರಣ. ಸೊ ಆ ಜೆನ್ಜಿಗಳನ್ನ ನಾವು ಗುರಿಯಾಗಿ ಇಟ್ಕೊಂಡು ಯುವ ಕಾಂಗ್ರೆಸ್ ಇರಲಿ, ನಮ್ಮ ಪೇರೆಂಟ್ ಬಾಡಿ DCC ಇರಲಿ, ಮತ್ತೆ ಎಲ್ಲ ವಿವಿಧ ಘಟಕಗಳು ಎಲ್ಲ ಕಾರ್ಯಕ್ರಮಗಳನ್ನ ರೂಪುರೇಷೆಗಳನ್ನ ಮಾಡಿಕೊಂಡು ಕಾಲೇಜ್ ಮಾಡ್ತಿದ್ದಾನೆ, ಹೈಸ್ಕೂಲ್ ಮಾಡ್ತಿದ್ದಾನೆ, ಹುಡುಗರುಗಳಿಗೆ ಕಾಂಗ್ರೆಸ್ ಅಂದ್ರೆ ಏನು, ಕಾಂಗ್ರೆಸ್ ದೇಶಕ್ಕೋಸ್ಕರ ಏನೇನ್ ತ್ಯಾಗ ಮಾಡಿದೆ, ಏನೇನ್ ಕೆಲಸ ಮಾಡಿದೆ ಅದ್ರ ಬಗ್ಗೆ ಮನವರಿಕೆ ಮಾಡ್ಬೇಕು. ಅದು ಮನವರಿಕೆ ಮಾಡಿಲ್ಲ ಅಂದ್ರೆ ಯುವಕರಿಗೆ ಗೊತ್ತಾಗಲ್ಲ ಏನೇನು ಕಾಂಗ್ರೆಸ್ ಸಾಧನೆ, ಏನೇನು ಕೆಲಸ ಮಾಡಿದ್ದಾರೆ ಅಂತ. ಒಂದ್ ಕಡೆ ನೀವು ಸ್ಥಳೀಯವಾಗಿ ಹೇಳಿದ್ರಿ, ಒಂದು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ರಿ, ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳಿದ್ರಿ. ಸೊ ರಾಜ್ಯ ಮಟ್ಟದ ನಾಯಕರುಗಳು, ಸೊ ನಮ್ಮಲ್ಲಿ ಈಗ ಸದ್ಯಕ್ಕೆ ಒಂದು ಮುಂಚೂಣಿನಲ್ಲಿ DK ಶಿವಕುಮಾರ್ ಅವ್ರ ಬ್ರದರ್ಸ್ ಜೊತೆನಲ್ಲಿ ಒಟ್ಟಿಗೆ ಇರುವಂತ ರಘುನಂದನ್ ರಾಮಣ್ಣ ಇರ್ಬೋದು, ಸೊ ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ DK ಸುರೇಶ್ ಅವ್ರು ಇರ್ಬೋದು, ಇನ್ನಿತರ ದೊಡ್ಡ ಮಟ್ಟದ ನಾಯಕರು ಈ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ, ನಿಮಗೆ ಸಂಬಂಧಪಟ್ಟಂಗೆ ಹೇಗಿರ್ಬೋದು? ನಮ್ಮ ನಾಯಕರಾದಂತ DK ಶಿವಕುಮಾರ್ ಅವರು ನನ್ನ 2018ರಲ್ಲಿ ಅವರೇ ಆಯ್ಕೆ ಮಾಡಿದ್ರು ನಗರ ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ. ನಾನು ಕೆಲಸ ಮಾಡಿದ್ದೀನಿ, ರೇವಣ್ಣ ಅವ್ರ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ. ರೇವಣ್ಣ ಅವ್ರ ಚುನಾವಣೆಯಲ್ಲಿ 30,000 ಮತಗಳು ಬಂತು. ಅದಕ್ಕೆ ಮುಂಚೆ 3 ಬಾರಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಠೇವಣಿ ಹೋಗಿತ್ತು. ಆದ್ರೂ 2018ರಲ್ಲಿ ರೇವಣ್ಣ ಅವ್ರಿಗೆ 30,000 ಮತ ಬಿದ್ದು ನಾವು ಸ್ವಲ್ಪ ತೊಂದರೆ ಆಯ್ತು. ಯಾಕಂದ್ರೆ ಸಡನ್ ಆಗಿ ಕ್ಯಾಂಡಿಡೇಟ್ ಹಾಕಿದ್ರು, ಅವರು ಬೇರೆ ತಾಲೂಕವರು. ಸೊ ನಮ್ಮ ತಾಲೂಕಲ್ಲಿ ಚನ್ನಪಟ್ಟಣದಲ್ಲಿ ಅಷ್ಟು ಸುಲಭವಾಗಿ ಬೇರೆಯವ್ರನ್ನ ಒಪ್ಕೊಳ್ಳಲ್ಲ. ಬಟ್ ಪಕ್ಷಕ್ಕೆ ನಾವು ಕಟಿಬದ್ಧವಾಗಿ ಕ್ಯಾಂಡಿಡೇಟ್ ಹಾಕಿದ್ರು. ಆಮೇಲೆ ಪ್ರತಿ ಬಾರಿನೂ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಚೇಂಜ್ ಆಗ್ತಾನೆ ಇದ್ರು. ಸೊ ಅದು ನಮ್ಮ ಹಿನ್ನಡೆಗೆ ಕಾರಣ ಆಯ್ತು. ನಮ್ಗೆ DK ಸುರೇಶ್ ಅವ್ರಿಗೂ 4 ಚುನಾವಣೆ ಎದುರಿಸಿದೀವಿ, ನಾವು 4 ಚುನಾವಣೆ ಮಾಡಿದೀವಿ. ಅವ್ರ ಜೊತೆ ಕಟಿಬದ್ಧವಾಗಿ ಕಳೆದ 13 ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿವಿ. ಅವರು ನಮ್ಗೆ ಗುರ್ತಿದ್ದಾರೆ. ಅವ್ರು ಹೇಳಿದ ಕೆಲಸಗಳನ್ನ ಚಾಚು ತಪ್ಪದೆ ಮಾಡಿದೀವಿ. ನಾನು 2018ರಲ್ಲಿ ನಮ್ಮ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಮಾರ್ಗದರ್ಶನದಲ್ಲಿ ಚನ್ನಪಟ್ಟಣದಲ್ಲಿ ಪ್ರತಿ ಬೂತ್ ಅಲ್ಲೂ ಯಾವ್ಯಾವ ಜನಾಂಗ ಎಷ್ಟೆಷ್ಟು ಇದ್ದಾರೆ ಅದನ್ನ ಮಾಡಿ ಅಂತ ಡೇಟಾ ಬೇಸ್
ಅದನ್ನ ನಾನೇ 266 ಬೂತಲ್ಲಿ ಯಾವ ಬೂತಲ್ಲಿ ಯಾವ ಜನಾಂಗ ಇದ್ದಾರೆ ಅಂತ ಪಟ್ಟಿ ಮಾಡಿ ಪೆನ್ ಡ್ರೈವ್ ಹಾಕಿ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ಕೊಟ್ಟಿದ್ದ ಕೆಲಸ ಶಾಶ್ವತ ಮಾಡಿದ್ದೀನಿ ನಾನು. ಮತ್ತೆ ರಘುನಂದನ್ ರಾಮಣ್ಣ ಅವರು 2011ರಲ್ಲಿ ಬೈ ಎಲೆಕ್ಷನ್ ನಿಂತ್ಕೊಂಡ್ರು. ಅವತ್ತು ಕೂಡ ಚನ್ನಪಟ್ಟಣದಲ್ಲಿ 3 ಬೂತಲ್ಲಿ 3 ಅಂಕಿ ದಾಟಿದ್ದು. ಒಂದು ತಿಟ್ಪಾನಹಳ್ಳಿ, ಒಂದು ದೇವಪಟ್ಟಣ, ಒಂದು 3ನೇ ವಾರ್ಡು ನನ್ನ ಬೂತು. ನಾನು ಹೋರಾಟ ಮಾಡಿದ್ದೆ. ಇನ್ನೆಲ್ಲಾ ಕಡೆ 2 ಅಂಕಿ 1 ಅಂಕಿ ಆಗಿತ್ತು. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಅದನ್ನ ಅವ್ರಿಗೂ ಗೊತ್ತು. ನಾವು ಏನ್ ಕೆಲಸ ಮಾಡಿದೀವಿ, ನಾವ್ ಹೆಂಗ್ ಕೆಲಸ ಮಾಡ್ತೀವಿ ಅಂತ ಅವ್ರಿಗೂ ಚೆನ್ನಾಗಿ ಅರಿವಿದೆ. ಸೊ ಅವರೆಲ್ಲ ನಂಗೆ ಸಹಕಾರ ಕೊಡ್ತಾರೆ, ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ದೃಢವಾದ ನಂಬಿಕೆ ಇದೆ. ಇದುವರೆಗೂ ಈ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನೀವು ಯಾರ್ಯಾರನ್ನ ಭೇಟಿ ಮಾಡಿದಿರಿ? ಏನು ಅವರು ನಿಮ್ ಜೊತೆ ಮಾತನಾಡಿದ್ದಾರೆ? ಎಸ್ ನಾನು ಕೊಡ್ತೀನಿ, ನಾನು ಮಾತಾಡ್ತೀನಿ ಅಂತ ಏನಾದ್ರು ಒಂದು ಭರವಸೆ ನೀಡಿದ್ದಾರೆ? ನಾನು ಇವತ್ತಿನವರೆಗೂ ಯಾವುದೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಮುಖಂಡರನ್ನ ನಾನು ಭೇಟಿ ಆಗಿಲ್ಲ. ಯಾಕೆ ಅಂದ್ರೆ ಇದು AICC ಅವರು ಟ್ರಾನ್ಸ್ಪರೆಂಟ್ ಆಗಿ ಆಯ್ಕೆ ಮಾಡ್ತಾ ಇದ್ದಾರೆ ಡೆಮೊಕ್ರೆಟಿಕ್ ವೇ ಅಲ್ಲಿ. ಅದರಿಂದ ನಾವು ಹಿಂಗೆ ಇನ್ಫ್ಲೂಯೆನ್ಸ್ ಬೇಡ ಅಂತಾನೆ ನಾನು ಏನು ಹೋಗಿ ಅವ್ರಿಗೆ ನಮ್ಮ ವರಿಷ್ಠರಿಗೆ ನಾನು ಅರ್ಜಿ ಹಾಕಿದೀನಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅಂತ ಹೇಳಿದೀನಿ. ಅದು ಬಿಟ್ರೆ ನಾನು ಸಪೋರ್ಟ್ ಮಾಡಿ ಅಂತ ನಾನು ಕೇಳಿಲ್ಲ. ಯಾಕಂದ್ರೆ ಅವರೇ ಹೇಳಿದಾರೆ ಇದು ಟ್ರಾನ್ಸ್ಪರೆಂಟ್ ಆಗಿ ಡೆಮೊಕ್ರೆಟಿಕ್ ವೇ ಅಲ್ಲಿ ನಡೆಯುತ್ತೆ ಅಂತ. ಹಂಗಿದ್ದಾಗ ಈಗ ನಮ್ಮ ಜಿಲ್ಲೆ 45 ಜನ ಆಕಾಂಕ್ಷಿಗಳು ಅರ್ಜಿ ಹಾಕಿದ್ದಾರೆ. ನಾನು ಅರ್ಜಿ ಹಾಕಿದೀನಿ. ನಾನು ಲೋಕಾರೂಢಿ ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿದೀನಿ, ಅರ್ಜಿ ಹಾಕಿದೀನಿ ಸರ್ ಅಂತ ಹೇಳಿದೀನಿ. ನನ್ನ ಪ್ರಯತ್ನ ಏನ್ ಮಾಡ್ಬೇಕು ನಾನು ಮಾಡ್ತಾ ಇದೀನಿ. ಅಂದ್ರೆ ಏನ್ ಡೆಮೊಕ್ರೆಟಿಕ್ ಆಗಿ ಏನ್ ನಡಿಬೇಕು ಅದೇ ರೀತಿ ನಡೀಲಿ. ನನ್ನ ಸಾಮರ್ಥ್ಯವನ್ನ, ಸೊ ನನ್ನ ಪಕ್ಷದ ನಿಷ್ಠೆಯನ್ನ, ನಮ್ಮ ಕುಟುಂಬದ ಪಕ್ಷದ ನಿಷ್ಠೆಯನ್ನ, ನನ್ನ ಪಕ್ಷದ ಹೋರಾಟವನ್ನ ಗುರುತಿಸಿ ನನಗೆ ಅಧ್ಯಕ್ಷ ಸ್ಥಾನ ಕೊಡ್ಲಿ ಅನ್ನುವಂಥದ್ದು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಬೈ ಚಾನ್ಸ್ ಕೊಡ್ಲೇ ಇಲ್ಲ, ಈಗ ನನಗೆ ಹಿಂದೆನೂ 2013ರಲ್ಲೂ ಯೂತ್ ಕಾಂಗ್ರೆಸ್ ಮಿಸ್ ಆಯ್ತು. 2021ರಲ್ಲೂ ಚನ್ನಪಟ್ಟಣ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಮಿಸ್ ಆಯ್ತು. ಮತ್ತೆ ಇವತ್ತಿನವರೆಗೂ ನಮ್ ನಾಮಿನೇ ಕೊಟ್ಟಿಲ್ಲ. 30 ವರ್ಷದಿಂದ ನನಗೆ, ನಮ್ಮ ಕುಟುಂಬಕ್ಕೆ 80 ವರ್ಷದಿಂದ ಕೊಟ್ಟಿಲ್ಲ. ನಾವೇನು ನಿರಾಶರಾಗಿಲ್ಲ. ನಾವು ನಮ್ಮ ಸ್ಥಳೀಯ ಮಟ್ಟಕ್ಕೆ ಏನ್ ರಾಜಕಾರಣ ಮಾಡ್ಕೊಂಡ್ ಬರ್ತಾ ಇದೀವಿ ನಾವು. ಈಗ ಕೊಡ್ಲಿಲ್ಲ ಅಂತ ನೀವು ಪಕ್ಷದಲ್ಲೇ ನಿಷ್ಠೆಯಾಗಿ ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲೇ ನಿಷ್ಠೆಯಾಗಿದ್ದೀವಿ ನಾವು. ಒಟ್ಟಾರೆ ಚಿತ್ರಣವನ್ನ ನೋಡಿದಾಗ ಈ ಕಾಂಗ್ರೆಸ್ ಪಕ್ಷ ಈಗ ಬಹುತೇಕ ನಮ್ಮ ತಾಲೂಕಿನಲ್ಲಿ ಯೋಗೇಶ್ವರದ್ದು ಒಂದು ನಿಲುವು ಏನು ಅಂತ ಅಂದ್ರೆ ನಾನು ಎಲ್ಲಿದ್ರು ಗೆಲ್ತೀನಿ ಅನ್ನುವಂತ ಒಂದು ಚಾರ್ಮು ಅವ್ರದೇ ಆದಂತ ಒಂದು ವರ್ಗ ಇರೋದ್ರಿಂದ ಯೋಗೇಶ್ವರ ಸ್ಥಳೀಯ ಅನ್ನೋದು ಒಂದೆಲ್ಲೊಂದ್ ಕಡೆ ಪ್ಲಸ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಮುಂದಿನ 2028 ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡಾಗ, ವ್ಯವಸ್ಥಿತವಾಗಿ ಗಮನದಲ್ಲಿಟ್ಕೊಂಡಾಗ, ಸೊ ಯೋಗೇಶ್ವರ್ ಇಲ್ಲ ಅಂದ್ರೂ ಕಾಂಗ್ರೆಸ್ ಬರ್ಬೋದ? ಖಂಡಿತ. ಯಾಕಂದ್ರೆ ನಾವು ಪಕ್ಷ ಪೂಜೆ ಮಾಡುವಂತವ್ರು, ನಾವು ವ್ಯಕ್ತಿ ಪೂಜೆ ಮಾಡುವಂತವ್ರಲ್ಲ. ಯೋಗೇಶ್ವರ್ ಅವ್ರು ಇರ್ಲಿ ಇಲ್ಲದೆ ಇರ್ಲಿ, ಯೋಗೇಶ್ವರ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ 3 ಬಾರಿ ನಾವು ಅವ್ರ ಪರವಾಗಿ ಕೆಲಸ ಮಾಡಿದೀವಿ. ಯೋಗೇಶ್ವರ್ ವಿರುದ್ಧವಾಗೂ ಕೆಲಸ ಮಾಡಿದೀವಿ. ನಾವೇನು ಅಂದ್ರೆ ತಳಮಟ್ಟದಿಂದ ಕೆಲಸ ಮಾಡುವಂತವ್ರು, ಪಕ್ಷ ಕಟ್ಟುವಂತವ್ರು. ನಮ್ಗೆ ಪೇರೆಂಟ್ ಬಾಡಿಲಿ ನಮ್ಗೊಂದು ಅವಕಾಶ ಕೊಟ್ಟಿದ್ರೆ ನಾವು ಬೂತ್ ಮಾಡ್ತಿದ್ದ ಕೆಲಸ ಮಾಡೋಕೆ ನಮ್ಗೆ ಅವಕಾಶ ಇತ್ತು. ನಮ್ಗೆ ಪ್ರಚಾರ ಸಮಿತಿಲಿ ಒಂದು ಲಿಮಿಟೇಷನ್ ಇರುತ್ತೆ. ಪೇರೆಂಟ್ ಬಾಡಿಗೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ. ಈಗ ಬೇರೆ ವಿಂಗ್ಸ್ ಗಳು ಅಣ್ಣ ತಮ್ಮದಿರು ಅಕ್ಕ ತಂಗಿರ್ತಾರ. ಮೇನ್ ಮನೆ ಯಜಮಾನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನೇ ಮತ್ತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನೇ. ಅವ್ರ ಅಂಡರ್ ಬರುವಂತ ವಿಂಗು ಏನೋ ಸಪೋರ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದೇ ಹೊರತು ನಮ್ಗೆ ಪರಮಾಧಿಕಾರ ಇರಲ್ಲ. ನಾವು ನಮ್ ಲಿಮಿಟ್ ಅಲ್ಲಿ ಏನ್ ಅವ್ರು ಹೇಳಿರ್ತಾರೆ ಅಷ್ಟು ಕೆಲಸ ಮಾಡ್ಕೊಂಡ್ ಬಂದಿದೀವಿ. ನಮ್ಗೆ ಪೇರೆಂಟ್ ಬಾಡಿಲಿ ಅವಕಾಶ ಮಾಡಿಕೊಟ್ರೆ ನಾವು ಯಾರು ಇರ್ಲಿ ಇಲ್ದೇ ಇರ್ಲಿ ಪಕ್ಷ ಕಟ್ತೀವಿ, ಪಕ್ಷ ಗೆಲ್ಸ್ತೀವಿ. ಇದ್ರ ಬಗ್ಗೆ 2 ಮಾತಿಲ್ಲ. ನಗರಸಭೆಗೆ ಇದುವರೆಗೂ ನೀವು ಕಂಟೆಸ್ಟ್ ಮಾಡ್ಲೇ ಇಲ್ಲ, ಯಾಕೆ ಮಾಡ್ಲಿಲ್ಲ? ನನಗೆ ನಗರಸಭೆಗೆ ಕಂಟೆಸ್ಟ್ ಮಾಡಬೇಕಾಗಿತ್ತು, ಮಾಡಕ್ಕಾಗಿಲ್ಲ. 2013ರಲ್ಲಿ ನಮ್ಮ ತಾಯಿ, 2007ರಲ್ಲಿ ನಮ್ಮ ತಾಯಿಗೆ ನಗರಸಭೆಗೆ ಎಲೆಕ್ಷನ್ಗೆ ಯೋಗೇಶ್ವರ್ ಮನೆಗೆ ಹೋದ್ವಿ, ಟಿಕೆಟ್ ಕೇಳಿದ್ವಿ. ಅವ್ರು ನಮ್ಗೆ ಟಿಕೆಟ್ ಕೊಟ್ಟಿಲ್ಲ. ಅವಾಗ ಆಮೇಲೆ ಇನ್ನೊಬ್ರು ಯಾರಿಗೋ ಕೊಟ್ರು. ಅವರು B.Pharm ಮತ್ತೆ ನಮ್ಗೆ ವಾಪಸ್ ತಂದು ಕೊಟ್ರು. ಅಲ್ಲಿ ಗೊಂದಲ ಆಯ್ತು ಸ್ಥಳೀಯವಾಗಿ. ಆ ಗೊಂದಲದಿಂದ ನಾವು ಒಂದು 50 ಓಟ್ ಸೋತು. ನಿಮ್ ಮೊದ್ಲೇ ಹೇಳಿದ್ರಿ ಸರ್, ನನಗೆ ಎಲ್ಲಾ ತಾಲೂಕಿನಲ್ಲೂ ಸ್ನೇಹಿತರಿದ್ದಾರೆ, ಸಂಬಂಧಿಕರಿದ್ದಾರೆ, ನಮ್ಮ ಪಕ್ಷದಲ್ಲಿದ್ದಾರೆ, ನಾನು ಎಲ್ಲರನ್ನವ್ರಿಗೆ ಒಗ್ಗೂಡಿಸ್ತೀನಿ ಅಂತ. ಸೊ ಅದಕ್ಕೆ ಒಂದು ಪ್ಲಾನ್ ಅನ್ನೋದು ಬೇಕು. ಹಾರೋಳ್ಳಿಗೆ ಹೋದ್ರೆ, ನೀವು ಕನಕಪುರಕ್ಕೆ ಹೋದ್ರೆ, ಮಾಗಡಿಗೆ ಹೋದ್ರೆ, ರಾಮನಗರಕ್ಕೆ ಬಂದ್ರೆ, ಸೊ ಚನ್ನಪಟ್ಟಣ ನಿಮ್ದು ಒಂದು ವಾಸಸ್ಥಳ, ಒಂದು ನಗರ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹಳ್ಳಿಗಳಿಗೆ ಸಂಬಂಧಪಟ್ಟಾಗ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ, ನಗರಕ್ಕೆ ಸಂಬಂಧಪಟ್ಟಾಗ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಫಸ್ಟ್ ಸರ್ಕಲ್ ಸೊಸೈಟಿ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಉದ್ಯಮಿಗಳು ನಮ್ಮ ಫಸ್ಟ್ ಸರ್ಕಲ್ ಸೊಸೈಟಿಲಿ ಇದ್ದಾರೆ, ಅವ್ರ ಸಂಪರ್ಕ ಇದೆ. ಮತ್ತೆ ನಾನು ಚನ್ನಪಟ್ಟಣದಲ್ಲೇ ಹುಟ್ಟಿದ್ದೀನಿ, ಬೆಳೆದಿದ್ದೀನಿ, ಓದಿದ್ದೀನಿ, ವಿದ್ಯಾಭ್ಯಾಸ ಮಾಡೋದ್ರಿಂದ ನನಗೆ ಸಂಪರ್ಕ ಜಾಸ್ತಿ ಇದೆ. ನಾನು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಸಮಯ ಬಂದಾಗ ಹೇಳ್ತೀನಿ. ಈ ಸಮಯದಲ್ಲಿ
ನಾನು ಅದನ್ನ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಬೇರೆಯವರು ಅದನ್ನ ಎನ್ಕ್ಯಾಶ್ ಮಾಡಬಹುದು ಹೌದು 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 ನನ್ನ ಪ್ಲಾನ್ ನನ್ನಲ್ಲೇ ಇರ್ಬೇಕು. ನನಗೆ ಅವಕಾಶ ಬಂದ್ರೆ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು. ನಾನು ಅದನ್ನ ನಿಮ್ಮ ಮೀಡಿಯಾ ಮುಂದೆ ವ್ಯಕ್ತಪಡಿಸಿದ್ರೆ ಅದು ಬೇರೆ ಯಾರು ಎನ್ಕ್ಯಾಶ್ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಅದರಿಂದ ಏನೇ ಇದ್ರು ನಾನು ನನ್ನ ಚುನಾವಣೆ ನಿಪುಣತೆ ಏನು ಅಂತ ನಾನು 2022 ಸೊಸೈಟಿ ಕಸ್ಬಾ ಸೊಸೈಟಿ ತೋರಿಸಿದೀನಿ. ನನ್ನ ವಿರುದ್ಧ 1,000 ಜನ ಕೆಲಸ ಮಾಡಿದ್ರು. ನಮ್ಮ ಪಾರ್ಟಿಯವರೇ ಕೆಲಸ ಮಾಡಿದ್ರು. JDS ಅವರು, ಬಿಜೆಪಿ, ಕಾಂಗ್ರೆಸ್ 3 ಪಾರ್ಟಿಯವರು ಸೇರ್ಕೊಂಡು ನಾನು ಸೋಲ್ಬೇಕು ಅಂತ ನಿಂತ್ಕೊಂಡ್ರು. ಆದ್ರೂ ನನಗೆ 65% ಓಟ್ ತಗೊಂಡೆ ನಾನು. ಅದು ನನ್ನ ನಿಪುಣತೆ. ಅದು ನಿಮ್ ಮೊದ್ಲೇ ಮಾತಾಡುವಾಗ ಒಂದು ಮಾತು ಹೇಳಿದ್ರಿ, ನಾನು ಆಶಾ ಕಿರಣ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಹೇಗಿದೆ ನಿಮ್ಮ ಆಶಾ ಭಾವನೆ? ಇದು ಗ್ಯಾರಂಟಿಯಾಗಿ 2026 ನಡೆಯುವಂತಹ ಈ ಜಿಲ್ಲಾಧ್ಯಕ್ಷ ಚುನಾವಣೆಗೆ ಖಂಡಿತವಾಗಿ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ಅದು ಚುನಾವಣೆ ಅಲ್ಲ, ಅಭಿಪ್ರಾಯ ಅಷ್ಟೇ. ಅಭಿಪ್ರಾಯ ಸಂಗ್ರಹಣೆ ಮಾಡಿ ವರಿಷ್ಠರು AICC ಕಳಿಸ್ತಾರೆ. ಈಗ ಆಲ್ರೆಡಿ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಅದ್ರ ಜೊತೆ ನಾನು ಏನ್ ಪಕ್ಷದಲ್ಲಿ ವಿವಿಧ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀನಿ ಅದ್ರದ್ದು ಸರ್ಟಿಫಿಕೇಟ್ಸ್ ಕೊಟ್ಟಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ಟ್ರೈನಿಂಗ್ ಮಾಡಿ ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನಾನು ಚುನಾವಣಾ ಎದುರಿಸಿ ಗೆದ್ದಿರುವಂತ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ತಾತ ಏನಾಗಿದ್ರು, ನಮ್ಮ ಇಡೀ ಕುಟುಂಬ ಏನೇನು ಕೆಲಸ ಮಾಡಿದಾರೆ ಅದ್ರ ಫೋಟೋಗ್ರಾಫ್ಸ್ ಕೊಟ್ಟಿದ್ದೀನಿ. ಮತ್ತೆ ಯಾವ ಹುದ್ದೆ ಅನುಭವಿಸೋದು ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನೇನು ಮಾಡಿದ್ದೀನಿ, ಕಲ್ಚರಲ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸೋಷಿಯಲ್ ಆಗಿರ್ಬೋದು, ಎಲ್ಲ ನಾನು ದಾಖಲಾತಿಗಳು ಸಬ್ಮಿಟ್ ಮಾಡಿದ್ದೀನಿ. ಅದನ್ನ ನೋಡ್ಲಿ, ಅವರು ಬೇರೆ ಅಭ್ಯರ್ಥಿಗಳಿಗೂ ನನಗೂ ತುಲನೆ ಮಾಡಿ ಅವ್ರಿಗೆ ಯಾರು ಬೆಸ್ಟ್ ಅನ್ಸ್ತಾರೋ ಅವ್ರಿಗೆ ಕೊಡ್ಲಿ. ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಜನ ಆಕಾಂಕ್ಷಿಗಳಿರ್ಬೋದು ಅರ್ಜಿ ಹಾಕಿರೋದು? 45 ಜನ ಜಿಲ್ಲೆಯಲ್ಲಿ ಅರ್ಜಿ ಹಾಕಿದ್ದಾರೆ. ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಒಟ್ಟು 45 ಜನ ಅರ್ಜಿ ಹಾಕಿದ್ದಾರೆ. ಸೊ ಅದ್ರಲ್ಲಿ ನಿಮ್ದೇ ಮಾನದಂಡ ಅಂತ ಬಂದಾಗ 50 ವರ್ಷದ ಒಳಪಟ್ಟನವ್ರು ಎಷ್ಟು ಜನ ಇರ್ಬೋದು ಸರ್? 50 ವರ್ಷದ ಒಳಪಟ್ಟವರು ನನಗೆ ಅನ್ಕೊಂಡಿರೋಂಗೆ, ನನ್ನ ಗಮನಕ್ಕೆ ಬಂದಂಗೆ ಒಂದು 5 ಜನ ಹಾಕಿರ್ಬೋದು. 5 ಜನನು ಅವರೆಲ್ಲ ಈಗ ಒಂದು 2-3 ವರ್ಷ 3-4 ವರ್ಷದಿಂದ ಕಾಂಗ್ರೆಸ್ ಬಂದು ಸೇರ್ಕೊಂಡು ಕೆಲಸ ಮಾಡ್ತಾ ಇದಾರೆ. ಉಳಿಕೆಯವರೆಲ್ಲ ಯಾರು ಅಷ್ಟು ಪಾರ್ಟಿಗೆ ಸೀನಿಯರಿಟಿ ಇಲ್ಲ. ಆಮೇಲೆ ಕೆಲವರೆಲ್ಲ ಪಕ್ಷಗಳನ್ನ ಬದಲಾಯಿಸ್ಕೊಂಡ್ ಬಂದವರು ಅರ್ಜಿ ಹಾಕಿದ್ದಾರೆ. ನಾನು ಕನ್ಸಿಸ್ಟೆಂಟ್ ಆಗಿ ಒಂದೇ ಪಾರ್ಟಿಲಿ ಇದ್ದೀನಿ. ಪಕ್ಷದ ತತ್ವಸಿದ್ಧಾಂತ ಗೊತ್ತು. ನಾನು ಏನೇ ಎಂತ ಕಷ್ಟ ಬಂದು ಪಾರ್ಟಿ ಬಿಟ್ಟು ಹೋಗಿಲ್ಲ. ನಾನು ಪಾರ್ಟಿ ಏನ್ ಹೇಳಿದ್ರೆ ಪಾರ್ಟಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ನಮ್ಗೆ ಅಧಿಕಾರ ಕೊಡ್ಲಿ ಬಿಡ್ಲಿ ಇಡ್ಲಿ, ನಾವೇನು ಯಾವ್ದೇ ದುಡ್ಡುಗೋಸ್ಕರ ಕೆಲಸ ಮಾಡಿಲ್ಲ. ನಾನು ಇವತ್ತಿನವರೆಗೂ ನಮ್ಮ ವರಿಷ್ಠಗಳ ಹತ್ರ ಒಂದು ಕಾಂಟ್ರಾಕ್ಟ್ ಕೆಲ್ಸಕ್ಕೆ ಹೋಗಿಲ್ಲ, ಒಂದು ಟ್ರಾನ್ಸ್ಫರ್ ಕೆಲ್ಸಕ್ಕೆ ಹೋಗಿಲ್ಲ. ನಮ್ದು ಏನಿದೆ ನಮ್ಮ ತನುಮನ ಧನ ಹಬ್ಸಿ ನಾವು ಕೆಲಸ ಮಾಡಿದ್ವಿ. ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿ ಇದುವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಕೆಲಸ ಮಾಡಿದ್ವಿ. ಮತ್ತೇನಾದ್ರು ಹೇಳೋದಿದೆಯಾ ಸರ್ ತಾವು ಕಾಂಗ್ರೆಸ್ ಕಾರ್ಯಕರ್ತರಿಗಿರ್ಬೋದು ಅಥವಾ ನಿಮ್ಮ ಬೆಂಬಲಿಗರಿಗಿರ್ಬೋದು, ನಂಗೆ ಸಪೋರ್ಟ್ ಮಾಡಿ ಅಂತ ಏನಾದ್ರು ಕೇಳ್ಕೊಳ್ಳೋದು? ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ನನ್ನ ಪರವಾಗಿ ಯಾರ್ಯಾರು ಅಭಿಪ್ರಾಯ ವ್ಯಕ್ತಪಡಿಸಿದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ನಿಮ್ಮ ಸಹಕಾರ ಮತ್ತೆ ಸಪೋರ್ಟ್ ಈಗಲೇ ಇರಲಿ ನನಗೆ ಕೊನೆವರೆಗೂ. ಈಗ ಅಧ್ಯಕ್ಷಸ್ಥಾನ ಕೊಡ್ಬೋದು ಬಿಡ್ಬೋದು, ಅದು ಸೆಕೆಂಡ್ರಿ. ಬಟ್ ಆದ್ರೂ ಅವ್ರು ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ನಾನು ಒಂಥರ ಹುಡುಕ್ತಾರ, ನನ್ನ ಪ್ರಯತ್ನ ನಾನು ಬಿಡಲ್ಲ. ಬಟ್ ಹಿಡಿದು ಕೆಲಸ ಮಾಡೇ ಮಾಡ್ತೀನಿ. ನಂಗೆ ಸಿಗುತ್ತೆ ಅಂತ ನಂಗೆ ನಂಬಿಕೆ ಇದೆ. ರಾಜಕೀಯ ಪಕ್ಷಗಳಲ್ಲಿ ಲಾಬಿ ಇಲ್ದೇನೆ ನಿಷ್ಠೆಗೆ ಮಣೆ ಹಾಕ್ತಾರ, ಅದು ನಂಬಿಕೆ ಇದೆಯಾ? ಯಾಕಂದ್ರೆ ಈಗ ಬೆಳಗಾವಿಲಿ ಅವರೇ ಅಧಿವೇಶನ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿ ಈ ವಾತಾವರಣಗಳ ಬೆಳಗಾವಿಲಿ ಏನ್ ಅನ್ನಿಸ್ತು? ಮಾನದಂಡ ಮಾಡಿದ್ದಾರೆ 50 ವರ್ಷ ಒಳಗಡೆ ಕೊಡ್ಬೇಕು ಅಂತ. ಆತರ ಮಾನದಂಡ ಮಾಡಿದ್ಮೇಲೆ ಲಾಬಿ ಮಾಡೋರು ಕೊಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೆಸರು ಅನೌನ್ಸ್ ಮಾಡ್ಲಿ. ಅವರು ನಮ್ದೇನ್ ತಕರಾರಿಲ್ಲ. ಈಗ XYZ ಅಲ್ಲಿ X ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಲ್ಲ, ನಮ್ ತಕರಾರಿಲ್ಲ. ಈ ಡೆಮೊಕ್ರೆಟಿಕ್ ವೇ ಅಲ್ಲಿ ನೀವು ಜನಗಳನ್ನ ಕರೆದು, ಲೀಡರ್ಗಳನ್ನ ಕರೆದು, ಈಗ ನೀವು ಆತರ ಮಾಡ್ಲಿಲ್ಲ ಅಂದ್ರೆ, ನೀವು ಲಾಬಿ ಮಾಡಿ ಒಬ್ಬನ ಹೆಸರು ಅನೌನ್ಸ್ ಮಾಡ್ಬೇಕಾದ್ರೆ ನಮ್ ಟೈಮ್ ಯಾಕೆ ವ್ಯರ್ಥ ಮಾಡ್ಬೇಕು, ನಮ್ಮ ಎನರ್ಜಿ ಯಾಕೆ ವೇಸ್ಟ್ ಮಾಡಬೇಕು, ಮತ್ತೆ ನಮ್ಮ ಹಣ ಯಾಕೆ ವ್ಯರ್ಥ ಮಾಡಬೇಕು, ಮತ್ತೆ ನಮ್ಮ ಪೀಸ್ ಆಫ್ ಮೈಂಡ್ ಯಾಕೆ ವ್ಯರ್ಥ ಮಾಡಬೇಕು? ಇಷ್ಟು 4 ಹೋಗುತ್ತಲ್ವ. ಈಗ ಯಾರೋ ಒಬ್ಬ ಗಡಿ ಭಾಗದಿಂದ ಚನ್ನಪಟ್ಟಣಕ್ಕೆ ಒಂದು ಸಭೆಗೆ ಬರ್ಬೇಕು ಅಂದ್ರೆ ಅವ್ನಿಗೆ ಒಂದು 100-150 ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ಬೇಕು. ಈಗ ನೀವ್ ಯಾರೋ ಒಬ್ಬನ ಲಕೋಟೆಲ್ ಹೆಸರು ಹೇಳ್ತೀವಿ ಅಂದ್ರೆ ಮಾಡಿ, ನಮ್ ತಕರಾರಿಲ್ಲ. ನಮ್ಮ ವರಿಷ್ಠರು ಹೇಳ್ದ ಶಿರ್ಸಾವಹಿಸಿ ಮಾಡ್ತೀವಿ. ಅಂದ್ರೆ ಯಾರಿಗೆ ಕೊಟ್ರು ನಾನು ನನ್ನ ಪಾಡೆ ನಾನು ಕೆಲಸ ಮಾಡ್ತೀನಿ ಒಂದ್ ಕಡೆ. ಆದ್ರೆ ಬೈಚಾನ್ ನಾನು ಕೊಡದೆ ಬೇರೆ ಯಾರಿಗಾದ್ರೂ ಕೊಟ್ರೆ ಅದು ಅವ್ರದೇ ಮಾನದಂಡನ ಮುರಿದಂಗಾಯ್ತು. ಹೌದು, ಮತ್ತೆ ಯಾಕೆ ಮಾನದಂಡ ಮಾಡ್ಬೇಕಿದ್ನ? AICC ಹೇಳಿದೆ ಅಂತ ಯಾಕೆ ಹೇಳ್ಬೇಕು? ನಾನ್ ಕೇಳ್ತಾ ಇರೋ ಉದ್ದೇಶ ಅಷ್ಟೇನೆ. ನೀವು AICC ನಿರ್ದೇಶನ ಅಂತ ಮಾಡಿದ್ಮೇಲೆ ಅವ್ರು ಏನ್ ಮಾನದಂಡ ಮಾಡೋದು ಅದ್ರ ಪ್ರಕಾರ ನಡ್ಕೊಳ್ಳಿ. ಇಲ್ಲ ಮಾನದಂಡ ಬೇಡ ಅಂದ್ರೆ XYZ ನೀವು ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ಈಗ ಕೇರಳದಿಂದ ಕೊಲ್ಲಂ MLA ಜ್ಯೋತಿ ಕುಮಾರ್ ಅವರಾಗ್ಲಿ, XMLC ಮೋಹನ್ ಕೊಂಡಜ್ಜಿ ಅವರಾಗ್ಲಿ, ಮತ್ತೆ ಬಸವರಾಜ್ ಅವರಾಗ್ಲಿ, ಮೆಲಿತಾ ಡಿಸೋಜಾ ಅವರಾಗ್ಲಿ, ಶೋಯಬ್ ಅವರಾಗ್ಲಿ ಯಾಕೆ ಬರ್ಬೇಕು ನಮ್ ಜಿಲ್ಲೆಗೆ? ಯಾಕೆ ಬರ್ಬೇಕು, ಯಾಕೆ ಸಭೆ ಮಾಡ್ಬೇಕು, ಯಾಕೆ ಅಭಿಪ್ರಾಯ ಸಂಗ್ರಹ ಮಾಡ್ಬೇಕು, ನಿಮ್ಗೆ ಕೊಡ್ತಿದ್ದೆ ಯಾಕೆ ಹೇಳ್ಬೇಕು? XYZ ಯಾರು ಬೇಕಾದ್ರೂ ಮಾಡಿ ನಾವು ಒಪ್ಕೊಂತೀವಿ.
ಸಂತೋಷ ನಮಗೆ. ಹಿಂದೆ ಏನು ಯೂತ್ ಕಾಂಗ್ರೆಸ್ ಅನೌನ್ಸ್ ಮಾಡ್ತಾ ಇದ್ರು, ಬ್ಲಾಕ್ ಕಾಂಗ್ರೆಸ್ ಅನೌನ್ಸ್ ಮಾಡ್ತಾ ಇದ್ರು, ಅದೇ ತರ ಮಾಡ್ಲಿ, ನಮ್ ತಕರಾರಿಲ್ಲ. ಇಲ್ಲ ಅಂತ ಮಾಡಿದ್ಮೇಲೆ ಮಾನದಂಡ ಮಾಡ್ಬೇಕು. ಏನೇನು ಸಾಧನೆ ಮಾಡಿದಾರೆ ಪಕ್ಷದಲ್ಲಿ, ಏನೇನು ಕೆಲಸ ಮಾಡಿದಾರೆ, ಯಾವ ಸ್ಥಾನಮಾನ ಅಲಂಕರಿಸಿದ್ರೆ ಅದನ್ನೆಲ್ಲ ಕೂತ್ಕೊಂಡು ಬೆಂಚ್ ಮಾರ್ಕ್ ಮಾಡ್ಲಿ, ತುಲನೆ ಮಾಡ್ಲಿ, ಮಾಡ್ಬಿಟ್ಟು ಬೆಸ್ಟ್ ಕ್ಯಾಂಡಿಡೇಟ್ ನ ಹುಡುಕ್ಲಿ. ಬೆಸ್ಟ್, ಈಗ ನನಗಿಂತ ಇನ್ನೊಬ್ಬ ಬೆಸ್ಟ್ ಇದ್ದಾನೆ ಕೊಡ್ಲಿ, ಸಂತೋಷ, ನನಗೇನು ತಕರಾರಿಲ್ಲ. ಸೊ ಒಟ್ಟಾರೆ ಪೂರ್ಣಚಂದ್ರ ಕೀಕರ್, ಚೇತನ್ ಕೀಕರ್ ಅಂತಾನೂ ಹೇಳ್ತಾರೆ, ಸ್ಥಳೀಯ ಉದ್ಯಮಿಯಾಗಿ, BE ಪದವೀಧರರಾಗಿ ಚೇತನ್ ಕೀಕರ್ 3 ದಶಕದಿಂದ ಇಡೀ ಕುಟುಂಬ 8 ದಶಕದಿಂದ ಕೆಲಸ ಮಾಡಿದ್ದಾರೆ. ಇಡೀ ಕುಟುಂಬದ 8 ದಶಕ ಮತ್ತೆ ಇವರು ವೈಯಕ್ತಿಕವಾಗಿ 3 ದಶಕಗಳನ್ನ ಗುರುತಿಸಿ ಇವರ ವಿವಿಧ ಹುದ್ದೆಯನ್ನು ಅಲಂಕರಿಸಿರುವಂತಹದ್ದನ್ನ ಗುರುತು ಮಾಡಿ, ಹಾಗೂ ಇನ್ನಿತರ ವಿವಿಧ ಕಾರ್ಯಕ್ರಮಗಳಲ್ಲಿ, ವಿವಿಧ ಕೆಲಸಗಳಲ್ಲಿ, ಅದು ವಿಶೇಷವಾಗಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ತಮ್ಮದೇ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿರೋದ್ರಿಂದ ಏನು AICC ಮಾನದಂಡ ಇದೆ ಅದ್ರ ಮೂಲಕ ಕೊಟ್ಟ ಖಂಡಿತವಾಗ್ಲೂ ನಾನು ಜಿಲ್ಲಾಧ್ಯಕ್ಷ ಆಗೇ ಆಗ್ತೀನಿ. ಅದರಂತೆಯೇ ನಡಿಬೇಕು. ನಾನು ಪಟ್ಟು ಬಿಡಲ್ಲ, ಖಂಡಿತವಾಗ್ಲೂ ನಾನು ಪಟ್ಟು ಬಿಡದೆ ಕೆಲಸ ಮಾಡ್ತೀನಿ, ಅದನ್ನ ನಾನು ಉಳಿಸ್ಕೊತೀನಿ. ಹಾಗಾಗಿ ನನಗೆ ಕೊಡಿ ಎನ್ನುವಂತ ಮನವಿಯನ್ನ ರಾಜ್ಯದ ನಾಯಕರಲ್ಲಿ, AICC ನಾಯಕರಲ್ಲೂ ಸಹ ಮನವಿ ಮಾಡಿದ್ದಾರೆ. ನಾನು ಆಮೇಲೆ ಇನ್ನೊಂದು ಕೇಳ್ತೀನಿ ಸರ್, ಈಗ ನನ್ನ ಬಿಟ್ಟು ಬೇರೆಯವ್ರು ಕೊಡ್ತಾರ, ಕೊಟ್ಟಾಗ ನನಗೆ ಕೊಡ್ಲಿಲ್ಲ ಅಂತ ಅವ್ರು ನನಗೆ ಹೇಳ್ಬೇಕು, ನಿನ್ನಲ್ಲಿ ಇದು ಲೋಪ ಇದೆ ಅಂತ. ಸುಮ್ನೆ ಯಾರೋ ಒಬ್ರಿಗೆ ಕೊಟ್ಬಿಟ್ಟು ನಿನಗೆ ಕೊಟ್ಟಿಲ್ಲ ಅಂದ್ರೆ ನಾನು ಒಪ್ಪಲ್ಲ. ಅವ್ರು ನನಗಿಂತ ಏನ್ ಬೆಸ್ಟ್ ಅಂತ ಅವ್ರು ತೋರ್ಸ್ಬೇಕು ನನಗೆ. ಸಮಾಜಕ್ಕೆ ಈಗ ಪಬ್ಲಿಕ್ ಹೇಳ್ಬೇಕು, ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ಬೇಕು, ಚೇತನ್ ಕೀಕರ್ಗೆ ಯಾಕೆ ಕೊಟ್ಟಿಲ್ಲ, ಇನ್ನೊಬ್ರು ಕೊಡ್ತಾ ಇದೀವಿ, ನಿನ್ನಲ್ಲಿ ಇದು ಕಮ್ಮಿ ಇದೆ ಅಂತ ಅವ್ರು ಹೇಳ್ಬೇಕು. ಆಗ ನಾನು ಒಪ್ಕೋತೀನಿ. ಅದೇ ಕೆಲವು ಬಾರಿ ಮಾನದಂಡವನ್ನ ಗಾಳಿಗೆ ತೂರಿದಿರುವಂತ ವಿಚಾರಗಳು ಬೇಕಾದಷ್ಟಿದೆಯಲ್ಲ. ಎಲ್ಲ ಪಕ್ಷದಲ್ಲಿ ನೀವು ನಿಷ್ಠೆ ಹೆಂಗಿದ್ದ ಇದ್ಮೇಲೆ ನಾನು ಇದ್ದೇ ಇರ್ತೀನಿ ಅಂತ ಅಂದ್ಮೇಲೆ ಸೊ ಅದನ್ನ ಪ್ರಶ್ನೆ ಮಾಡುವಂತದ್ದೇನಿಲ್ವಲ್ಲ ತಾವು. ಅವರೇ ಮಾನದಂಡ ಮಾಡ್ಕೊಂಡು ಬಂದಿರೋದು, ಅವರೇ ಅಬ್ಸರ್ವ್ ಕಳ್ಸಿರೋದು, ನಾವೇನು ಕೇಳಿರ್ಲಿಲ್ಲ. ಆತರ ಅವರು ಡೆಮೊಕ್ರೆಟಿಕ್ ವೇ ಅಲ್ಲಿ ಮಾಡ್ತೀನಿ ಇಲ್ವಲ್ಲ, ಅದ್ರ ಪ್ರಕಾರ ನಡ್ಕೋಬೇಕು. ಇಲ್ಲಪ್ಪ, ಇದು ಪಕ್ಷದ ಆಂತರಿಕ ವಿಚಾರ, ಬೇಡ ನೀನ್ ಅದನ್ನ ನಾನು ಹೇಳಕ್ ಬರಲ್ಲ, ಕೇಳಕ್ ಬರಲ್ಲ, ನೀನ್ ಕೇಳಬೇಡ ಅಂತ ಅಂದ್ರೆ ಅದೆಲ್ಲ ಒಂದ್ ಕಡೆ ನೀವು ಹುಟ್ಟ ಹಾಕ್ತಾಗಲ್ವಾ ಅದನ್ನ. ಕಾಂಗ್ರೆಸ್ ನಲ್ಲಿ ಭಿನ್ನ ಮತ ಏರ್ದಂಗಲ್ವಾ ನೀವು? ಮತ ನಾವು ಮಾಡ್ತಾ ಇಲ್ಲ. ಈಗ ಅವ್ರು ಏನ್ ಹೇಳಿದಾರೆ ಅದನ್ನ ಪಾಲಿಸಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಕೊಡ್ಲೇ ಇಲ್ಲ ಅಂದಾಗ ನೀವ್ ಕೇಳಿದ್ರಿ, ಈಗ ನಾನು ಕೊಡ್ಲೇ ಇಲ್ಲ ಅಂತ ಅಂದಾಗ ನಾನು ನನ್ಗಿಂತ ಯಾಕೆ ಅವ್ನು ಕೊಟ್ಟಿದ್ದ ಕೇಳಿ ಆಂತರಿಕವಾಗಿ ನಮ್ಮ ನಾಯಕರನ್ನ ಕ್ವಶನ್ ಮಾಡ್ತೀನಿ. ನೀವು ನನಗ್ ಕೊಟ್ಟಿಲ್ಲ, ಅವ್ರು ಕೊಟ್ಟಿದ್ದೀರಾ, ಅವ್ರಿಗೆ ಏನ್ ಕೊಟ್ಟಿದ್ರೆ ನನ್ನಲ್ಲಿ ಏನ್ ಕಮ್ಮಿ ಇದೆ, ಲೋಪ ಏನಿದೆ, ನನ್ ಲೋಪ ನಾನು ತಿಳ್ಕೊಬೇಕಲ್ವಾ, ನಾನ್ ಸರಿ ಮಾಡ್ಕೋಬೇಕಲ್ವಾ, ನಾನ್ ಸರಿ ಮಾಡ್ಕೋಬೇಕಲ್ಲ, ಅದರಿಂದ ನನ್ ಲೋಪ ನಾನು ತಿಳ್ಕೊಳ್ಳೇಬೇಕು. ನಾನು ಈಗ ನಾನು ಫೇಲ್ ಆಗಿದ್ದೀನಿ ಎಲೆಕ್ಷನ್ ಅಲ್ಲಿ ಅಂದ್ರೆ ಏನ್ ತಪ್ಪು ಮಾಡಿದೀನಿ ಅಂತ ಗೊತ್ತಾಗ್ಬೇಕಲ್ವಾ ನನಗೆ. ಅವ್ರು ಹೇಳೋದನ್ನ ನಮ್ಗೆ ಗೊತ್ತಾಗೋದು. ಸುಮ್ನೆ ಏನೋ ಕುಂಟು ನೆಪಗಳು ಕೊಟ್ರೆ ನಾನು ಒಪ್ಪಲ್ಲ. ಒಬ್ಬ ಕಾರ್ಯಕರ್ತ ಅಂದ್ರೆ ಹೇಗಿರ್ಬೇಕು ಅನ್ನುವಂಥದ್ದನ್ನ ನಿಜವಾಗ್ಲೂ ನಾನು ಹಲವಾರು ಮುಖಂಡರನ್ನ ಭೇಟಿ ಮಾಡಿ, ಹಲವಾರು ಮುಖಂಡರನ್ನ ಸಂದರ್ಶನ ಮಾಡಿದಂತ ಸಂದರ್ಭದಲ್ಲಿ ಒಂದು ಪಕ್ಷದೊಳಗಡೆ ಹೌದು ನನ್ನ ತಪ್ಪನ್ನು ತೋರಿಸಿ ಅನ್ನುವಂಥದ್ದು ಇದೆಯಲ್ಲ, ಖಂಡಿತವಾಗ್ಲೂ ಇದು ಒಬ್ಬ ಯಶಸ್ವಿ ನಾಯಕನ ಇಲ್ಲಿರುವಂತಹ ಕಾರ್ಯಕರ್ತನ ಗುಣ ಇದು. ಹಾಗಾಗಿ ಇದು ಎಲ್ಲರಲ್ಲೂ ಮೂಡಬೇಕು. ಕೇವಲ ಕಾಂಗ್ರೆಸ್ ಪಕ್ಷ ಅಂತ ಎಲ್ಲ, ಪ್ರತಿ ಪಕ್ಷದಲ್ಲಿ ಯುವಕ ಮುನ್ನಡೆ ಇಟ್ಟಾಗ, ಯುವಕ ಪ್ರಶ್ನೆಯನ್ನ ಮಾಡಿದಾಗ ಖಂಡಿತವಾಗ್ಲೂ ಅವರು ಯಶಸ್ವಿ ರಾಜಕಾರಣಿ ಆಗ್ಲಿಕ್ಕೆ ಒಳ್ಳೆಯ ಶುಭ ಸಂದೇಶ ಜೊತೆಗೆ ಅಂತ ಒಂದು ವ್ಯಾಖ್ಯಾನವನ್ನ ಇಟ್ಕೊಂಡು, ವ್ಯಕ್ತಿತ್ವವನ್ನ ಇಟ್ಕೊಂಡಿರುವಂತವ್ರು ಪೂರ್ಣಚಂದ್ರ ಕೀಕರ್ ಅವರು. ಖಂಡಿತವಾಗ್ಲೂ ನಾವು ಸಹ ಆಶಿಸ್ತೀವಿ, AICC ಇರ್ಬೋದು, KPCC ಇರ್ಬೋದು, ಸ್ಥಳೀಯ ನಾಯಕರು ಇರ್ಬೋದು, ಖಂಡಿತವಾಗ್ಲೂ ಅವ್ರು ಕೊಟ್ರೆ ಮುಂದಿನ 2028 ಚುನಾವಣೆಯಲ್ಲಿ ಇದು ಈಗ ಹೇಗೆ ಬಂದಿದೆ 4 ಕ್ಷೇತ್ರಗಳಲ್ಲಿ, ಆ 4 ಕ್ಷೇತ್ರಗಳು ಮತ್ತೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಬೇಕಾದ್ರೆ ನಾವು ಖಂಡಿತವಾಗ್ಲೂ ನಾವು ಹೇಳ್ಬೋದು. ಯಾಕಂದ್ರೆ ಅವರ ಮಾತುಗಳನ್ನ ಗಮನಿಸಿದಾಗ ಅದು ಅವ್ರ ಮಾತಿನಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಎಲ್ರು ನಾವು ಸಹ ಸಪೋರ್ಟ್ ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿ. ಪೂರ್ಣಚಂದ್ರ ಕೀಕರ್ ಅವರು ಖಂಡಿತವಾಗ್ಲೂ 2028 ಚುನಾವಣೆಗೆ ಸಂಬಂಧಪಟ್ಟಂತೆ ಯಶಸ್ವಿಯಾಗಿ ಜಿಲ್ಲೆಯಲ್ಲೇ ದುಡಿಯುವಂತಹ ಒಂದು ಮನಸ್ಥಿತಿ ಉಳ್ಳಂತವ್ರು. ಅವ್ರಿಗೆ ಎಲ್ರಿಗೂ ಅವಕಾಶ ನೀಡ್ಲಿ ಅಂತೇಳಿ ನಾನು ಕರುನಾಡು ಟೈಮ್ಸ್ ವತಿಯಿಂದ ಆಶಿಸ್ತೇನೆ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಹಕಾರ ಸಲಹೆ ಹೀಗೆ ಇರಲಿ ನನ್ನ ಮೇಲೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.